ಎಲ್ರಿಗೂ ನಮಸ್ಕಾರ. ಇವತ್ತಿನ ಪಾಡ್ಕಾಸ್ಟ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಇವತ್ತಿನ ಎಪಿಸೋಡ್ ಅಲ್ಲಿ ನಾನ್ ನಿಮ್ ಹತ್ರ 2 ಇಂಟ್ರೆಸ್ಟಿಂಗ್ ಆಗಿರೋ ಕಥೆಗಳ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಮೊದಲನೇ ಕಥೆಯಲ್ಲಿ ಭಾರತ ಕೊನೆಗೂ ಕೂಡ ಈ ಒಂದು ಬೈಕ್ ಟ್ಯಾಕ್ಸಿಸ್ ಬಗ್ಗೆ ಇದ್ದ ಒಂದು ಗೊಂದಲಕ್ಕೆ ಸ್ಪಷ್ಟತೆ ನೀಡಿದ್ದು ಹೇಗೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಇದಾದ್ಮೇಲೆ ಎರಡನೇ ಕಥೆಯಲ್ಲಿ ಭಾರತದ ಕಂಪನಿಗಳು ಮತ್ತೆ ಕುಟುಂಬಗಳು ಸದ್ದಿಲ್ದೆ ಹೇಗೆ ಹೆಚ್ಚು ಫೈನಾನ್ಷಿಯಲಿ ರೆಸಿಲಿಯಂಟ್ ಆಗ್ತಿದೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ಎಲ್ರಿಗೂ ಸ್ವಾಗತ. ಇವತ್ತು ಬುಧವಾರ ಜುಲೈ 9. ನಾನು ನಿಮ್ಮ ನಿರೂಪಕಿ ಚಂದನಗೌಡ. ಬನ್ನಿ ಪಾಡ್ಕಾಸ್ಟ್ ಅನ್ನ ಶುರು ಮಾಡೋಣ. ಭಾರತ ಒಂದು ಅರ್ಬನ್ ಟ್ರಾನ್ಸ್ಪೋರ್ಟ್ ಅಂತ ಬಂದಾಗ ಅತಿ ಒಂದು ಗೊಂದಲಮಯ ಪ್ರಶ್ನೆಗಳಲ್ಲಿ ಒಂದನ್ನ ಸ್ಪಷ್ಟತೆ ನೀಡೋ ಹಾಗೆ ದೊಡ್ಡ ಹೆಜ್ಜೆನ ಇಟ್ಟಿದೆ ನೋಡಿ. ಅದೇ ಬೈಕ್ ಟ್ಯಾಕ್ಸಿಸ್ಗಳು ಲೀಗಲ್ಲ, ಹಾಗಿದ್ರೆ ಎಲ್ಲಿ? ಕೇಂದ್ರ ಸರ್ಕಾರ ಈಗ ಮೋಟಾರ್ ವೆಹಿಕಲ್ ಅಂತ ಬಂದಾಗ ಈ ಒಂದು ಅಗ್ರಿಗೇಟರ್ ಗೈಡ್ಲೈನ್ಸ್ 2025 ಅಥವಾ MVAG 2025 ಅನ್ನೋ ಒಂದು ಹೊಸ ಗೈಡ್ಲೈನ್ಸ್ ಅನ್ನ ರಿಲೀಸ್ ಮಾಡಿದೆ ನೋಡಿ. ಈ ಗೈಡ್ಲೈನ್ಸ್ ಭಾರತದಾದ್ಯಂತ ಬೈಕ್ ಟ್ಯಾಕ್ಸಿಗಳಿಗೆ ಅಧಿಕೃತವಾಗಿ ಮಾನ್ಯತೆಯನ್ನ ನೀಡಿಕೊಂಡು ಒಂದು ಅವಕಾಶವನ್ನು ಕೂಡ ಮಾಡಿಕೊಟ್ಟಿದೆ. ಕನಿಷ್ಠ ಪಕ್ಷ ನಾವು ನೋಡಿದಾಗ ಕೇಂದ್ರ ಸರ್ಕಾರದ ಅಂದ್ರೆ ದೃಷ್ಟಿಕೋನದಿಂದ ಇವೆಲ್ಲನೂ ಕೂಡ ಸಾಧ್ಯ ಆಗತ್ತೆ ಅಂತ ಅನ್ಸತ್ತೆ. ಇದೊಂದು ಮಾಸಿವ್ ಮೂವ್ ನೋಡಿ. ಒಂದು ದಶಕದಿಂದ ಕಾನೂನಿನ ಗೊಂದಲದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಈ ಒಂದು ವಲಯಕ್ಕೆ ಕೊನೆಗೂ ಕೂಡ ಸ್ಪಷ್ಟತೆ ತರಬಹುದು. ಇದರ ಮಹತ್ವವೇನು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಸ್ವಲ್ಪ ಹಿಂದೆ ಹೋಗಿ ಭಾರತದಲ್ಲಿ 2 ವೀಲರ್ಸ್ ಎಷ್ಟೊಂದು ದೊಡ್ಡ ವಿಷಯ ಅಂತ ನೋಡ್ಕೊಂಡ್ ಬರ್ಬೇಕು ನೋಡಿ. ಭಾರತದ ಒಂದು ಅರ್ಧಕ್ಕಿಂತ ಹೆಚ್ಚು ಈ ಕುಟುಂಬಗಳನ್ನ ನಾವು ನೋಡಿದಾಗ ಒಂದು 2 ವೀಲರ್ ಅನ್ನ ಹೊಂದಿದೆ ಅಲ್ವಾ. ಇದರಿಂದ ಭಾರತ ಅಂದ್ರೆ ಈ ಒಂದು ಜನಸಂಖ್ಯೆ ಏನಿದೆ ಅದನ್ನ ಅಡ್ಜಸ್ಟ್ ಮಾಡಿದ್ಮೇಲೂ ಕೂಡ ಪ್ರಪಂಚದಲ್ಲೇ ಅತಿ ಹೆಚ್ಚು 2 ವೀಲರ್ಸ್ ಇರೋ ದೇಶವಾಗಿದೆ. ಅಂದ್ರೆ ಕಡಿಮೆ ರೇಟ್ನಲ್ಲೂ ಹಾಗೆ ಟ್ರಾಫಿಕ್ ಅಲ್ಲಿ ತುಂಬಾ ಈಸಿಯಾಗಿ ನಾವು ಓಡಾಡ್ಬೇಕು ಅಂತಂದ್ರೆ 2 ವೀಲರ್ ಸುಲಭ ಅಂತ ನಮ್ಮೆಲ್ರಿಗೂ ಕೂಡ ಗೊತ್ತು ಅಲ್ವಾ. ಹಾಗೆ ಸಿಟೀಸ್ ಗಳಲ್ಲಿ ಓಡಾಡೋದಕ್ಕೂ ಕೂಡ ಅತಿ ಕಡಿಮೆ ಟೈಮ್ ಅಲ್ಲಿ ನಾವು ರೀಚ್ ಆಗ್ಬೋದು. ಅದಕ್ಕೋಸ್ಕರನೇ ಬೈಕ್ ಟ್ಯಾಕ್ಸಿಸ್ ಅಷ್ಟೊಂದು ಅಟ್ರಾಕ್ಟಿವ್ ಐಡಿಯಾ ಆಗಿರೋದು. ಅವು ಜನರಿಗೆ ಟ್ರಾಫಿಕ್ ನಲ್ಲಿ ಕೂರೋ ಬದಲು ಒಂದು ಕ್ವಿಕ್ ಅಫೋರ್ಡಬಲ್ ಆಲ್ಟರ್ನೇಟಿವ್ ಕೂಡ ಕೊಡತ್ತೆ. ಮತ್ತೆ ಅದೇ ಸಮಯದಲ್ಲಿ ನಾವು ನೋಡಿದಾಗ ಅವು ಜನರಿಗೆ ತಮ್ಮ ಮನೆಯಲ್ಲಿ ಸುಮ್ಮನೆ ನಿಂತಿರೋ ಈ 2 ವೀಲರ್ಸ್ ನಿಂದ ಮಾನಿಟೈಸ್ಗೆ ಹೆಲ್ಪ್ ಸಹ ಮಾಡತ್ತೆ ನೋಡಿ. ಈಗ ನಿಮ್ಮ ಬೈಕ್ ನ ಕೇವಲ ಪರ್ಸನಲ್ ರೈಡ್ಸ್ಗೆ ಬಳಸೋ ಬದಲು ನೀವೇನ್ ಮಾಡ್ಬೋದು, ಅದನ್ನ ಪ್ಯಾಸೆಂಜರ್ಸ್ ನ ಹೊತ್ತೊಯ್ಯೋ ಹಾಗೆ ಹಣನ ಗಳಿಸ್ಕೊಳ್ಳೋದಕ್ಕೂ ಸಹ ಒಂದು ದಾರಿನ ಮಾಡ್ಕೊಳ್ಬಹುದು. ಈಗ ಸಾಮಾನ್ಯ ನೋಡೋರ್ಗೆ ಈಗ ಬೈಕ್ ಟ್ಯಾಕ್ಸಿಸ್ ನ ಹೊಸ ಸುದ್ದಿ ಅಂತ ಅನ್ಸಿರ್ಬೋದು. ಈಗ ನಾವು ಹೇಳ್ತಿರೋದು ಕೂಡ ಅದೇ. ರೋಡ್ ಮೇಲೆ ನಾವು ನೋಡಿದೀವಿ, ಮತ್ತೆ ನಮ್ಮಲ್ಲಿ ಹಲವರು ಕೂಡ ಇದನ್ನ ಜಾಸ್ತಿ ಅಂದ್ರೆ ರ್ಯಾಪಿಡೋ ತರ ಸರ್ವಿಸಸ್ಗೆ ಬಳಸ್ಕೊಳ್ತಾರೆ. ಆದ್ರೆ ಸತ್ಯ ಏನ್ ಗೊತ್ತಾ, ಇಷ್ಟು ಕಾಲ ಈ ಬಿಸ್ನೆಸ್ ಒಂದು ಕಾನೂನಿನ ಅಸ್ಪಷ್ಟತೆಯಲ್ಲಿ ಕಾರ್ಯವನ್ನ ನಿರ್ವಹಿಸ್ತಿತ್ತು. ಈಗ ಅದು ಅಸ್ತಿತ್ವದಲ್ಲಿತ್ತು ಅಂತಾನು ಕೂಡ ಹೇಳ್ಬೋದು. ಆದ್ರೆ ಅದಕ್ಕೆ ಪೂರ್ತಿ ಲೀಗಲ್ ಸರ್ಟಿನಿಟಿ ಖಂಡಿತವಾಗ್ಲೂ ಇರಲಿಲ್ಲ. ಇನ್ನೊಂದ್ ಕಡೆ ನಾವು ನೋಡಿದಾಗ ಈ ಒಂದು ಲೀಗಲ್ ಸರ್ಟಿನಿಟಿ ಏನಂತ ನಾವು ನೋಡ್ತಿದೀವಿ ಅಲ್ವಾ, ಇದು ಅಸ್ಥಿರವಾಗಿತ್ತು ಅಂತ ಗೊತ್ತಾಗತ್ತೆ. ಅಂದ್ರೆ ಹೊಸ MVAG 2025 ಗೈಡ್ಲೈನ್ಸ್ ಅದನ್ನ ಬದಲಾಯಿಸಬೇಕಾಗಿದೆ. ಬನ್ನಿ ಹೊಸ ರೂಲ್ಸ್ ನಿಜವಾಗ್ಲೂ ಏನ್ ಮಾಡತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಮೊದಲನೇ ಬಾರಿಗೆ ಕೇಂದ್ರ ಸರ್ಕಾರ ಪ್ರೈವೇಟ್ ಮೋಟಾರ್ ಸೈಕಲ್ಸ್ ಅಂದ್ರೆ ವೈಟ್ ನಂಬರ್ ಪ್ಲೇಟ್ಸ್ ಇರೋವು, ಎಲ್ಲೋ ಕಮರ್ಷಿಯಲ್ ಪ್ಲೇಟ್ಸ್ ಅಲ್ಲ, ಈಗ ಬೈಕ್ ಟ್ಯಾಕ್ಸಿ ಸರ್ವಿಸ್ಗೆ ಬಳಸಬಹುದು ಅಂತ ಸ್ಪಷ್ಟವಾಗಿ ಹೇಳಿದೆ. ಅಂದ್ರೆ ಡ್ರೈವರ್ ಆಗೋಕೆ ನೀವು ಹೊಸ ಕಮರ್ಷಿಯಲ್ ವೆಹಿಕಲ್ ಅನ್ನ ಕೊಡ್ಬೇಕಾಗಿಲ್ಲ ಅಥವಾ ಎಕ್ಸ್ಪೆನ್ಸಿವ್ ಕಮರ್ಷಿಯಲ್ ರಿಜಿಸ್ಟ್ರೇಷನ್ಸ್ ಮೂಲಕ ಹೋಗ್ಬೇಕಾಗಿಲ್ಲ. ನಿಮ್ಗೆ ಕ್ಲಿಯರ್ ಆಗಿ ಹೇಳ, ರ್ಯಾಪಿಡೋ ತರದ ಕಂಪನಿಗಳು ಬಳಸ್ತಿರೋದು ನಿಖರವಾಗಿ ಇದೇ ಮಾಡೆಲ್. ಮತ್ತೆ ಅದಕ್ಕೆ ಈಗ ಸ್ವಲ್ಪ ಫಾರ್ಮಲ್ ಬ್ಯಾಕಿಂಗ್ ಕೂಡ ಸಿಕ್ಕಿದೆ. ಇದ್ರ ಜೊತೆಗೆ ಗೈಡ್ಲೈನ್ಸ್ ಅನ್ನ ನಾವು ನೋಡಿದಾಗ ಅಗ್ರಿಗೇಟರ್ಸ್ ರ್ಯಾಪಿಡೋ ತರದ ಅಂದ್ರೆ ಊಬರ್ ಮತ್ತೆ ಓಲಾ ಏನೆಲ್ಲ ಇದೆ, ಇದು ಸರಿಯಾದ ಸೇಫ್ಟಿ ನಾರ್ಮ್ಸ್ ಅನ್ನ ಖಚಿತಪಡಿಸ್ಕೊಳ್ಬೇಕು ಅಂತಾನೆ ಕೇಳ್ತಾ ಇದೆ. ಅದರಲ್ಲಿ ನಾವು ನೋಡಿದಾಗ GPS ಟ್ರ್ಯಾಕಿಂಗ್, ಇನ್ಶೂರೆನ್ಸ್ ಕವರೇಜ್ ಮತ್ತೆ ಡ್ರೈವರ್ ಟ್ರೈನಿಂಗ್ ಹಾಗೆಯೇ ಒಂದು ಬ್ಯಾಕ್ ಗ್ರೌಂಡ್ ಚೆಕ್ಸ್ ನಾವು ನೋಡಿದಾಗ ಈ ತರ ವಿಷಯಗಳು ಕೂಡ ಸೇರ್ಕೊಂಡಿದೆ. ಈ ಸೇಫ್ ಗಾರ್ಡ್ಸ್ ಏನೆಲ್ಲ ಇದೆ ಬಹಳ ಕಾಲದಿಂದ ಒಂದು ದೊಡ್ಡ ಸಮಸ್ಯೆಯಾಗಿದ್ದ ಅಂದ್ರೆ ಸೆಕ್ಯೂರಿಟಿ ಕನ್ಸರ್ನ್ಸ್ ಗಳನ್ನ ಅಡ್ರೆಸ್ ಮಾಡಬೇಕಾಗಿದೆ ನೋಡಿ. ಆದ್ರೆ ಇಲ್ಲೊಂದು ಕ್ಯಾಚ್ ಇದೆ. ಏನ್ ಗೊತ್ತಾ, ಭಾರತದಲ್ಲಿ ಟ್ರಾನ್ಸ್ಪೋರ್ಟ್ ಒಂದು ರಾಜ್ಯದ ವಿಷಯ. ಅಂದ್ರೆ ಸೆಂಟರ್ ಬೈಕ್ ಟ್ಯಾಕ್ಸಿಸ್ ಅಲೋಡ್ ಅಂತ ಹೇಳಿದ್ರು ಕೂಡ ಅವನ್ನ ನಿಜವಾಗ್ಲೂ ಪರ್ಮಿಟ್ ಮಾಡಬೇಕಾ ಬೇಡವಾ ಅಂತ ಡಿಸೈಡ್ ಮಾಡೋದು ಕೊನೆಗೆ ಪ್ರತಿಯೊಂದು ಸ್ಟೇಟ್ ಗವರ್ಮೆಂಟ್ಗೆ ಬಿಟ್ಟಿದ್ದು. ಗೈಡ್ಲೈನ್ಸ್ ಏನೋ ಇದೆ ಹೌದು, ಅದು ಕೇವಲ ಮಾರ್ಗಸೂಚಿಗಳು ಮಾತ್ರ. ಈಗ ಗೈಡ್ಲೈನ್ಸ್ ಆಗಿ ಅದು ಉಳಿಯತ್ತೆ. ಅವು ಒಂದು ಸ್ಟೇಟ್ಗಳನ್ನ ಅಂದ್ರೆ ರಾಜ್ಯಗಳನ್ನ ಏನನ್ನ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದಕ್ಕೆ ಖಂಡಿತವಾಗ್ಲೂ ಫೋರ್ಸ್ ಮಾಡೋದಿಲ್ಲ. ಅವು ಕೇವಲ ರಾಜ್ಯಗಳಿಗೆ ಒಂದು ವೇಳೆ ಅವ್ರೇನಾದ್ರೂ ಮುಂದುವರಿಯೋದಕ್ಕೆ ಬಯಸಿದ್ರೆ ಬೇಕಾದ ಒಂದು ಲೀಗಲ್ ಟೂಲ್ಸ್ ಆಗಿರ್ಬೋದು ಮತ್ತೆ ರೆಗ್ಯುಲೇಟರಿ ಕ್ಲಾರಿಟಿಯನ್ನ ಕೊಡತ್ತೆ ಅಷ್ಟೇ.
ಇದೇನು ಹೊಸ ಸಮಸ್ಯೆ ಅಲ್ಲ ಬಿಡಿ. ಈಗ ಬೈಕ್ ಟ್ಯಾಕ್ಸಸ್ ಮೇಲಿನ ಒಂದು ಬ್ಯಾಟಲ್ ಹೊಸದೇನಲ್ಲ ಅಂತ ಇಲ್ಲಿ ಹೇಳ್ತಿರೋದು. ಇದು ಒಂದು ಮಲ್ಟಿಪಲ್ ರಾಜ್ಯಗಳಲ್ಲಿ ಹಲವಾರು ವರ್ಷಗಳ ಕಾಲ ನಡೀತಾನೆ ಬಂದಿದೆ. ಮತ್ತೆ ಹಲವಾರು ವಿಚಿತ್ರ ತಿರುವುಗಳನ್ನ ಅಂದ್ರೆ ಟ್ವಿಸ್ಟ್ ಗಳನ್ನು ಕೂಡ ಕಂಡಿದೆ ನೋಡಿ. ಕತೆ ನಿಜವಾಗ್ಲೂ ಶುರುವಾಗೋದು ಗೋವಾದಲ್ಲಿ. ನೋಡಿ, ಲೇಟ್ 1970s ಅಲ್ಲಿ ನಾವು ನೋಡಿದಾಗ ಗೋವಾಗೆ ಒಂದು ಯುನೀಕ್ ಪ್ರಾಬ್ಲಮ್ ಇತ್ತು. ಅದರ ರೋಡ್ಸ್ಗಳು ತುಂಬಾ ಚಿಕ್ಕದಾಗಿದೆ ಅಲ್ವಾ, ಮತ್ತೆ ತಿರುವುಗಳಿಂದನೂ ಕೂಡ ಕೂಡಿದ್ವು. ಅಂದ್ರೆ ಬಸ್ಸಸ್ಗೆ ಜಾಸ್ತಿ ಹೋಗೋದಕ್ಕೆ ಅವಕಾಶ ಸಿಗ್ತಾ ಇರಲಿಲ್ಲ. ಸೊ ಕಾರ್ ಸಾಮಾನ್ಯವಾಗಿ ಇಲ್ಲಿ ಓಡಾಡಬೇಕಾದ್ರೆ ತುಂಬಾನೇ ಎಕ್ಸ್ಪೆನ್ಸಿವ್ ಆಗಿರ್ತಿತ್ತು, ಮತ್ತೆ ಜಾಸ್ತಿ ಸಮಯ ಬೇಕಾಗಿರ್ತಿತ್ತು. ಆದ್ರೆ ಟೂರಿಸಂ ಬೂಮಿಂಗ್ ಆಗಿತ್ತು ಕೂಡ. ಸೊ ಇಂಥ ಸಮಯದಲ್ಲಿ ಏನ್ ಮಾಡಿದ್ರು, ಈ ಒಂದು ಟೂ ವೀಲರ್ಸ್ಗೆ ಇವರು ಆಪ್ಟ್ ಮಾಡ್ಕೊಂಡ್ರು. ಟೂರಿಸ್ಟ್ಗಳಾದ ನಾವು ಜಾಸ್ತಿ ಓಡಾಡೋದಕ್ಕೆ ಈ ಗೋವಾ ಅಂತ ಸ್ಟೇಟ್ಗಳಲ್ಲಿ ಏನ್ ಮಾಡ್ತೀವಿ, ಕ್ವಿಕ್ ದಾರಿನ ಚೂಸ್ ಮಾಡ್ಕೊಳ್ತೀವಿ. ಅವಾಗ ಲೋಕಲ್ಸ್ ಒಂದು ಕ್ರಿಯೇಟಿವ್ ಐಡಿಯಾ ಜೊತೆ ಬಂದ್ರು. ಅದೇ ಮೋಟಾರ್ ಸೈಕಲ್ಸ್ ಟ್ಯಾಕ್ಸಿಸ್ ಆಗಿ ಬಳಸೋದು. ಇನ್ನು 1981ರಲ್ಲಿ ನಾವು ನೋಡಿದಾಗ ಗೋವಾ ಬೈಕ್ ಟ್ಯಾಕ್ಸಿಸ್ ನ ಫಾರ್ಮಲಿ ಲೀಗಲೈಸ್ ಮಾಡಿದ ಮೊದಲ ಮತ್ತೆ ಏಕೈಕ ರಾಜ್ಯ ಆಯಿತು. ಈ ಟ್ಯಾಕ್ಸಿಸ್ ನ ಪೈಲಟ್ಸ್ ಅಂತ ಕರೆಯಲ್ಪಡೋ ರೈಡರ್ಸ್ ಗಳಿಂದ ನಡೆಸಲ್ಪಡ್ತಿತ್ತು. ಇವು ಗೋವಾದ ಕಲ್ಚರ್ ಭಾಗ ಆಗಿತ್ತು ಕೂಡ. ಅವರು ಎಲ್ಲೋ ಹೆಲ್ಮೆಟ್ಸ್ ಹಾಕ್ತಿದ್ರು, ಮತ್ತೆ ಎಲ್ಲ ಶಾರ್ಟ್ ಕಟ್ಸ್ ನ ತಿಳ್ಕೊಂಡಿದ್ರು, ಮತ್ತೆ ಹೆಚ್ಚು ಕಡಿಮೆ ನಾವು ನೋಡಿದಾಗ ಬೀಚಸ್ ನಷ್ಟೇ ಐಕಾನಿಕ್ ಕೂಡ ಆಗಿದ್ರು. ಆದ್ರೆ ಹಲವಾರು ದಶಕಗಳ ಕಾಲ ಇದು ಗೋವಾ ಓನ್ಲಿ ಸ್ಟೋರಿ ಆಗಿನೇ ಉಳಿತು ನೋಡಿ. ಅಂದ್ರೆ ಬೇರೆ ಯಾವುದೇ ರಾಜ್ಯಕ್ಕೆ ನಿಜವಾಗ್ಲೂ ಅವರ ದಾರಿಯನ್ನ ಹಿಡಿಯೋದಕ್ಕೆ ಸಾಧ್ಯನೇ ಆಗ್ಲಿಲ್ಲ. ಇನ್ನು 2004ರಲ್ಲಿ ನಾವು ನೋಡಿದಾಗ ಕೇಂದ್ರ ಸರ್ಕಾರ ಈ ಮೋಟಾರ್ ಸೈಕಲ್ಸ್ ನ ಲೀಗಲ್ ಆಗಿ ಟ್ರಾನ್ಸ್ಪೋರ್ಟ್ ವೆಹಿಕಲ್ಸ್ ಅಂತ ರೆಕಗ್ನೈಸ್ ಮಾಡೋದಕ್ಕೆ ಅಲೋ ಮಾಡ್ತು. ಈ ಸೆಟಪ್ ನ ನಾವು ನೋಡಿದಾಗ ಫಾರ್ಮಲೈಸ್ ಮಾಡೋದಕ್ಕೆ ಟ್ರೈ ಮಾಡಿದ್ರು ಹೌದು. ಅಂದ್ರೆ ಥಿಯರಿ ಪ್ರಕಾರ ಅವನ್ನ ಹಣಕ್ಕಾಗಿ ಪ್ಯಾಸೆಂಜರ್ಸ್ ನ ಕೊಂಡೊಯ್ಯೋದಕ್ಕೆ ಬಳಸಬಹುದಾಗಿತ್ತು. ಆದ್ರೆ ಪ್ರಾಕ್ಟೀಸ್ ಅಲ್ಲಿ ನಾವು ನೋಡಿದಾಗ ಅದು ಟೇಕ್ ಆಫ್ ಆಗ್ಲಿಲ್ಲ. 2015ರ ತನಕ ಹರಿಯಾಣ ಅಂದ್ರೆ ಬೈಕ್ ಟ್ಯಾಕ್ಸಿಸ್ ನ ಅಲೋ ಮಾಡಿದ ಸೆಕೆಂಡ್ ಸ್ಟೇಟ್ ಆಗೋವರೆಗೂ ಕೂಡ, ಅಂದ್ರೆ ಎರಡನೇ ರಾಜ್ಯವಾಗಿ ಹರಿಯಾಣ ಇಲ್ಲೂ ಉಳ್ಕೊಳ್ತು. ಇಂಟ್ರೆಸ್ಟಿಂಗ್ ಅಂದ್ರೆ ಈ ಐಡಿಯಾಗೆ ರಿಯಲ್ ಮೊಮೆಂಟಮ್ ಕೊಟ್ಟಿದ್ದು ಸರ್ಕಾರ ಅಲ್ಲ, ಅದು ಸ್ಟಾರ್ಟ್ಅಪ್ಸ್. 2015ರಲ್ಲಿ ರ್ಯಾಪಿಡೋ ಒಂದು ಬೈಕ್ ಟ್ಯಾಕ್ಸಿ ಅಗ್ರಿಗೇಟರ್ ಆಗಿ ಲಾಂಚ್ ಆಯ್ತು ಹೌದು. ಅಂದ್ರೆ ಊಬರ್ ಓಲಾ ಮಾಡೆಲ್ ನ ತಗೊಂಡು ಅದನ್ನ ಟೂ ವೀಲರ್ಗೆ ಅಪ್ಲೈ ಮಾಡ್ಕೊಂಡ್ರು. ಬೇಗನೆ ಅಂದ್ರೆ ಬೇರೆ ಕಂಪನಿಗಳಿಗೂ ಈ ಅಖಾಡಕ್ಕೆ ಸೇರಿದ್ವು ಹೌದು. ಇವತ್ತು ರ್ಯಾಪಿಡೋ ಭಾರತದ ಬೈಕ್ ಟ್ಯಾಕ್ಸಿ ಮಾರ್ಕೆಟ್ ನ ಅರ್ಧಕ್ಕಿಂತ ಹೆಚ್ಚು ಕಂಟ್ರೋಲ್ ಮಾಡತ್ತೆ. ಆದ್ರೆ ಇಲ್ಲೊಂದು ಫಂಡಮೆಂಟಲ್ ಪ್ರಾಬ್ಲಮ್ ಇತ್ತು. ಭಾರತದ ಒಂದು ಮೋಟಾರ್ ವೆಹಿಕಲ್ಸ್ ಆಕ್ಟ್ ನ ನಾವು ನೋಡಿದಾಗ 1988ರಲ್ಲಿ ಬರೆಯಲಾಗಿತ್ತು ಅಲ್ವಾ. ಅಂದ್ರೆ ಒಂದು ಆಪ್ ಬೇಸ್ಡ್ ಟ್ಯಾಕ್ಸಿಸ್ ಅಂತ ಏನಿದೆ, ಅದನ್ನ ಐಡಿಯಾ ಇರೋದು ಅಸ್ತಿತ್ವಕ್ಕೆ ಬರೋಕೆ ತುಂಬಾನೇ ಮುಂಚೆ ಇವರು ಕೂಡ ಇದನ್ನ ಮಾಡ್ತಿದ್ರು. ಇವೆಲ್ಲದರಲ್ಲಿ ನಾವು ನೋಡಿದಾಗ ಕೇವಲ ಟ್ರೆಡಿಷನಲ್ ಟ್ಯಾಕ್ಸಿಸ್ಗೆ ರೂಲ್ಸ್ ಗಳಿದ್ವು. ಅವು 4 ವೀಲರ್ ಆಗಿತ್ತು. ಅಂದ್ರೆ ಎಲ್ಲೋ ನಂಬರ್ ಪ್ಲೇಟ್ಸ್ ಅನ್ನ ಹೊಂದಿರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಲಾಗ್ತಿತ್ತು. ಯಾರಾದ್ರೂ ಟ್ಯಾಕ್ಸಿ ಡ್ರೈವರ್ ಆಗ್ಬೇಕು ಅಂತಂದ್ರೆ ಅವರೊಂದು ಇಂಡಿವಿಜುವಲ್ ಆಗಿ ಕಮರ್ಷಿಯಲ್ ವೆಹಿಕಲ್ ಅನ್ನ ತಗೊಂಡು ಸರಿಯಾದ ಪರ್ಮಿಟ್ಸ್ ಅನ್ನ ಪಡ್ಕೊಳ್ಬೇಕಾಗಿತ್ತು ಅಲ್ವಾ. ಆದ್ರೆ ರ್ಯಾಪಿಡೋದ ಪೂರ್ತಿ ಮಾಡೆಲ್ ನಾವು ನೋಡಿದಾಗ ರೈಡ್ಸ್ ಅನ್ನ ಆಫರ್ ಮಾಡೋದಕ್ಕೆ ಪರ್ಸನಲ್ ಬೈಕ್ಸ್ ಗಳಿಂದ ಹಿಡಿದು ವೈಟ್ ನಂಬರ್ ಪ್ಲೇಟ್ಸ್ ಗಳಿರೋರು ಕೂಡ ಇದನ್ನ ಬಳಸೋದ್ರ ಮೇಲೆ ಬಿಲ್ಡ್ ಆಗಿತ್ತು. ಇದೇನಾದ್ರೂ ಲೀಗಲ್ ಆಗಿತ್ತಾ? ನಿಜವಾಗ್ಲೂ ಯಾರಿಗೂ ಕೂಡ ಗೊತ್ತಿರಲಿಲ್ಲ. 2016ರಲ್ಲಿ ನಾವು ನೋಡಿದಾಗ ಈ ಒಂದು ಸೆಂಟರ್ಸ್ ಜವಾಬ್ದಾರಿಯನ್ನ ರಾಜ್ಯಗಳ ಮೇಲೆ ಹಾಕೋದ್ರ ಜೊತೆಗೆ ತಮ್ಮದೇ ಆದ ರೂಲ್ಸ್ ಅನ್ನ ಡಿಸೈಡ್ ಮಾಡಿ ಅಂತಾನು ಕೂಡ ಕೇಳ್ಕೊಳ್ತು. ಇದೆಲ್ಲ ನಾವು ನೋಡಿದಾಗ ಹೆಚ್ಚು ಕನ್ಫ್ಯೂಷನ್ ಅನ್ನೇ ಕ್ರಿಯೇಟ್ ಮಾಡ್ತು. ಕೆಲವು ರಾಜ್ಯಗಳು ಹೌದು ಅಂತ ಹೇಳಿದ್ರು, ಆದ್ರೆ ಇನ್ನು ಕೆಲವು ಬೇಡ ಅಂತ ಅಂದ್ರು. ಅಂದ್ರೆ ಹಲವು ಮನಸ್ಸನ್ನ ಬದಲಾಯಿಸ್ತಾನೆ ಬರ್ತಾ ಇದ್ರು. ಉದಾಹರಣೆಗೆ ಡೆಲ್ಲಿ 2016ರಲ್ಲಿ ಬೈಕ್ ಟ್ಯಾಕ್ಸಿಗೆ ಅಲೋ ಮಾಡಿಕೊಂಡು ಸ್ವಲ್ಪ ಸಮಯದಲ್ಲೇ ಬ್ಯಾನ್ ಮಾಡ್ತು. ಅಂದ್ರೆ ಪೈಲಟ್ ಪ್ರಾಜೆಕ್ಟ್ಸ್ ಲಾಂಚ್ ಮಾಡಿದ್ರು ಆಮೇಲೆ ಬ್ಯಾನ್ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿದ್ರು. ಅಂದ್ರೆ ಮಹಾರಾಷ್ಟ್ರ ಕೂಡ ಹೆಚ್ಚು ಕಡಿಮೆ ಇದೇ ತರನೇ ಮಾಡ್ತು. ಯಾವುದೇ ಒಂದು ಸ್ಟೆಬಿಲಿಟಿನೂ ಕೂಡ ಇರಲಿಲ್ಲ. ಯಾವುದೇ ಭವಿಷ್ಯ ಏನಿರುತ್ತೆ ಅದನ್ನ ಎಕ್ಸ್ಪೆಕ್ಟ್ ಮಾಡುವಂತಹ ದಾರಿ ಇರಲಿಲ್ಲ. ಇನ್ನು ಯಾವುದೇ ಸ್ಪಷ್ಟವಾದ ಲೀಗಲ್ ಪೊಸಿಷನ್ ಕೂಡ ಇರಲಿಲ್ಲ. ಕಾಲಕ್ರಮೇಣ ನಾವು ನೋಡಿದಾಗ ದೇಶ ಒಂದು ಪ್ಯಾಚ್ ವರ್ಕ್ ಹಾಗೆ ಆಯ್ತು ನೋಡಿ. ಅಂದ್ರೆ ಹರಿಯಾಣ, ವೆಸ್ಟ್ ಬೆಂಗಾಲ್, ಉತ್ತರ ಪ್ರದೇಶ ಮತ್ತೆ ಚಂಡೀಗಢ ತರದ ರಾಜ್ಯಗಳು ಬೈಕ್ ಟ್ಯಾಕ್ಸಿಸ್ ನ ಸ್ವಾಗತ ಮಾಡ್ಕೊಳ್ಳೋದ್ರ ಜೊತೆಗೆ ರೂಲ್ಸ್ ಇಶ್ಯೂನು ಕೂಡ ಮಾಡಿದ್ವು. ಆದ್ರೆ ಬೇರೆ ರಾಜ್ಯಗಳು, ವಿಶೇಷವಾಗಿ ನಾವು ನೋಡಿದಾಗ ಕರ್ನಾಟಕ, ತಮಿಳುನಾಡು ಮತ್ತೆ ಮಧ್ಯಪ್ರದೇಶ ಅವನ್ನ ಪೂರ್ತಿಯಾಗಿ ಬ್ಯಾನ್ ಮಾಡೋದ್ರ ಜೊತೆಗೆ ಅಥವಾ ಆಪರೇಷನ್ಸ್ ನಾವು ನೋಡ್ಕೊಂಡಾಗ ತುಂಬಾ ಕಷ್ಟ ಆಗೋ ರೀತಿ ಇದನ್ನ ಒಂದು ಸ್ಟ್ರಾಟಜಿ ಮೂಲಕ ಅನೌನ್ಸ್ ಮಾಡಿದ್ರು. ಇವೆಲ್ಲವನ್ನ ನಾವು ನೋಡಿದಾಗ ಬೇರೆ ಬೇರೆ ರಾಜ್ಯಗಳು ಬೇರೆ ಬೇರೆ ರೀತಿ ಆಪರೇಟ್ ಮಾಡೋದ್ರ ಜೊತೆಗೆ ಇದನ್ನ ತುಂಬಾ ಕನ್ಫ್ಯೂಷನ್ ಸ್ಟೇಟ್ ಅಲ್ಲೇ ಹಾಕಿದ್ರು.
ಈ ವಿರೋಧಕ್ಕೆ ದೊಡ್ಡ ಕಾರಣ ಅಂತಂದ್ರೆ ಆಟೋ ರಿಕ್ಷಾಸ್ ಯೂನಿಯನ್ಗಳಿಂದ ಬಂದ ಪ್ರೆಷರ್ ಅಂತ ಹೇಳ್ಬೋದು. ಬೈಕ್ ಟ್ಯಾಕ್ಸಸ್ ತುಂಬಾ ಕಡಿಮೆ ಆಗಿರುತ್ತೆ, ಫಾಸ್ಟ್ ಆಗಿ ಹೋಗುತ್ತೆ, ಹಾಗೆ ಕಡಿಮೆ ರೆಗ್ಯುಲೇಟೆಡ್ ಕೂಡ ಆಗಿತ್ತು. ಇದರಿಂದ ನಮ್ಮಂತ ಕಾಮನ್ ಪಬ್ಲಿಕ್ಗೆ ತುಂಬಾ ಈಸಿ ಆಗ್ತಿತ್ತು. ಅದು ಲಕ್ಷಾಂತರ ಆಟೋ ಡ್ರೈವರ್ಸ್ಗಳ ಜೀವನೋಪಾಯಕ್ಕೆ ಒಂದು ನಿಜವಾದ ಅಪಾಯ ಆಗಿ ಕಾಣ್ತು. ವಿಶೇಷವಾಗಿ ನಾವು ನೋಡಿದಾಗ ಶಾರ್ಟ್ ಹೌಲ್ ಟ್ರಾನ್ಸ್ಪೋರ್ಟ್ ಒಂದು ಮಾಸಿವ್ ಮಾರ್ಕೆಟ್ ಆಗಿರೋ ನಗರಗಳಲ್ಲಿ ಆಟೋ ಯೂನಿಯನ್ಸ್ ಸಹಜವಾಗಿ ತೀವ್ರವಾಗಿ ವಿರೋಧಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಮಹಾರಾಷ್ಟ್ರನೇ ಉದಾಹರಣೆಗೆ ತಗೊಳ್ಳಿ. ಅಲ್ಲಿನ ಒಂದು ಯೂನಿಯನ್ ಲೀಡರ್ಸ್ ನಾವು ನೋಡಿದಾಗ ಬೈಕ್ ಟ್ಯಾಕ್ಸಿಸ್ ಆಟೋ ರಿಕ್ಷಾಸ್ ಡ್ರೈವರ್ಸ್ಗಳ ಒಂದು ಜೀವನವನ್ನೇ ತುಂಬಾ ನಾಶ ಮಾಡಿದ ಹಾಗೆ ಎಲ್ಲರೂ ಕೂಡ ವಾದ ಮಾಡಿದ್ರು. ಯಾಕೆ ಅಂತಂದ್ರೆ ಆಟೋ ಡ್ರೈವರ್ಸ್ ಈಗಾಗಲೇ ಸ್ಟ್ರಿಕ್ಟ್ ಕಂಪ್ಲೈನ್ಸ್ ರೂಲ್ಸ್ ನ ಫಾಲೋ ಮಾಡಬೇಕು, ಇನ್ನು ಹೈಯರ್ ಟ್ಯಾಕ್ಸ್ ನ ಕಟ್ಟಬೇಕು, ಮತ್ತೆ ಕಮರ್ಷಿಯಲ್ ವೆಹಿಕಲ್ಸ್ ರಿಜಿಸ್ಟ್ರೇಷನ್ಸ್ ನೋಡ್ಕೊಂಡಾಗ ಅದರ ಕಾಸ್ಟ್ ಅನ್ನ ಇವರು ಹೊರಬೇಕು. ಆದ್ರೆ ಬೈಕ್ಸ್ ಗಳಿಗೆ ನಾವು ನೋಡಿದಾಗ ಈ ತರ ಯಾವುದೇ ಒಂದು ಸ್ಟ್ರಿಕ್ಟ್ ರೂಲ್ಸ್ ಗಳು ಇರ್ತಿರ್ಲಿಲ್ಲ. ಸೊ ಇದೇನೂ ಇಲ್ಲದೆ ಮಾರ್ಕೆಟ್ಗೆ ಅವರು ಫ್ರೀ ಆಗಿ ಎಂಟ್ರಿ ಆದರೆ ಇವರೆಲ್ಲರಿಗೂ ಸಹ ಒಂದು ಅನ್ಯಾಯ ಆದ ಹಾಗಾಗತ್ತೆ ಅಲ್ವಾ. ಈ ವಿರೋಧ ಕರ್ನಾಟಕದಲ್ಲಿ ವಿಶೇಷವಾಗಿ ತೀವ್ರ ಆಗೋಯ್ತು. 2021ರಲ್ಲಿ ರಾಜ್ಯ ಎಲೆಕ್ಟ್ರಿಕ್ ಬೈಕ್ ಟ್ಯಾಕ್ಸಿಸ್ಗೆ ಅವಕಾಶ ಕೊಡೋ ಒಂದು ಪಾಲಿಸಿ ಒಂದನ್ನ ಇಂಟ್ರೊಡ್ಯೂಸ್ ಮಾಡ್ತು. ಆದ್ರೆ ಬೆಂಗಳೂರಿನ ಒಂದು ಪವರ್ಫುಲ್ ಆಟೋ ರಿಕ್ಷಾ ಯೂನಿಯನ್ಸ್ ನಾವು ನೋಡಿದಾಗ ಅವರು ಈ ವಿಷಯದಲ್ಲಿ ಖುಷಿಯಾಗಿರ್ಲಿಲ್ಲ. ಸೊ ಅವ್ರು ಏನ್ ಮಾಡಿದ್ರು, ಪ್ರೊಟೆಸ್ಟ್ ನ ಸಂಘಟನೆ ಮಾಡಿದ್ರು, ಮತ್ತೆ ಬೈಕ್ ಟ್ಯಾಕ್ಸಿ ಆಪರೇಟರ್ಸ್ ಜೊತೆ ಕ್ಲಾಶ್ ಕೂಡ ಮಾಡ್ಕೊಂಡ್ರು. ಕೊನೆಗೆ ನಾವು ನೋಡಿದಾಗ ಮಾರ್ಚ್ 2024ರಲ್ಲಿ ಗವರ್ಮೆಂಟ್ ನ ಆ ಪಾಲಿಸಿ ಅಂದ್ರೆ ವಾಪಸ್ ಪಡೆಯೋ ಹಾಗೆ ಫೋರ್ಸ್ ಮಾಡಿದ್ರು. ವಿಷಯಗಳು ಬೇಗನೆ ಎಸ್ಕಲೇಟ್ ಆಯ್ತು ಬಿಡಿ. ಅಂದ್ರೆ ಏಪ್ರಿಲ್ 2025ರಲ್ಲಿ ನಾವು ನೋಡಿದಾಗ ಕರ್ನಾಟಕ ಹೈಕೋರ್ಟ್ ಮಧ್ಯ ಪ್ರವೇಶ ಮಾಡೋದ್ರ ಜೊತೆಗೆ ಪ್ರಾಪರ್ ಲೀಗಲ್ ಫ್ರೇಮ್ ವರ್ಕ್ ಇಲ್ಲದೆ ಬೈಕ್ ಟ್ಯಾಕ್ಸಿಸ್ಗೆ ಅಲೋ ಮಾಡೋ ಹಾಗಿಲ್ಲ ಅಂತಾನು ಕೂಡ ತೀರ್ಪು ಕೊಡ್ತು. ಸೊ ರಾಜ್ಯ ಅವನ್ನ ಪೂರ್ತಿಯಾಗಿ ಬ್ಯಾನ್ ಮಾಡ್ತು ಅಲ್ವಾ. ಇದ್ರ ಪರಿಣಾಮ ತುಂಬಾ ಬ್ರೂಟಲ್ ಅಂತ ಹೇಳ್ಬೋದು. 1 ಲಕ್ಷಕ್ಕೂ ಹೆಚ್ಚು ಬೈಕ್ ಟ್ಯಾಕ್ಸಿ ಡ್ರೈವರ್ಸ್ ಓವರ್ ನೈಟ್ ಅಲ್ಲಿ ತಮ್ಮ ಆದಾಯದ ಮೂಲವನ್ನೇ ಕಳೆದುಕೊಂಡ್ರು. ಮತ್ತೆ ನಗರಕ್ಕೆ ತಕ್ಷಣವೇ ನಾವು ನೋಡಿದಾಗ ಅದರ ಒಂದು ಅನುಭವ ಆಗೋಯ್ತು ಬಿಡಿ. ಅಂದ್ರೆ ಕೇವಲ 1 ವಾರದಲ್ಲಿ ಬೆಂಗಳೂರಿನ ಟ್ರಾಫಿಕ್ 18% ಕೆಟ್ಟದಾಗೋಯ್ತು. ಅಂದ್ರೆ ಆಟೋ ರೇಟ್ಸ್ ಗಗನಕ್ಕೇರ್ತು. ಅಂದ್ರೆ ನಾವೆಲ್ಲಾದ್ರೂ ಹೊರಗಡೆ ಹೋಗ್ತಿದೀವಿ ಅಂತಂದ್ರೆ ಆಟೋ ಬುಕ್ ಮಾಡೋದು ಎಷ್ಟು ಕಾಸ್ಟ್ಲಿ ಅಂತ ನಿಮ್ಗೂ ಕೂಡ ಗೊತ್ತು, ನನ್ಗೂ ಕೂಡ ಗೊತ್ತು. ಇನ್ನು ಬೈಕ್ ಟ್ಯಾಕ್ಸಸ್ ಮೇಲೆ ನಾವು ನೋಡಿದಾಗ ಇದಕ್ಕೆ ಡಿಪೆಂಡ್ ಆಗಿದ್ದ ಸಾಮಾನ್ಯ ಪ್ರಯಾಣಿಕರು ನಾವೆಲ್ಲರೂ ಕೂಡ ಯಾವುದೇ ಆಲ್ಟರ್ನೇಟಿವ್ ಇಲ್ಲದೆ ಆಟೋಗಳನ್ನೇ ಬುಕ್ ಮಾಡಬೇಕಾಯ್ತು. ಈ ಅವ್ಯವಸ್ಥೆ ನಾವು ನೋಡಿದಾಗ ವಿಶೇಷವಾಗಿ ಕರ್ನಾಟಕದಲ್ಲಿ ನಡೆದಿದ್ದು. ಕೊನೆಗೆ ಕೇಂದ್ರ ಸರ್ಕಾರವನ್ನ ಅಂದ್ರೆ ಈ ಆಕ್ಟ್ ಮಾಡೋ ಹಾಗೆ ಫೋರ್ಸ್ ಮಾಡ್ತು ಅಲ್ವಾ. ಅದಕ್ಕೋಸ್ಕರನೇ ಜುಲೈ 1, 2025ರಂದು MVAG 2025ನೇ ರಿಲೀಸ್ ಮಾಡಿದ್ದ ಅಂದ್ರೆ ಪ್ರೈವೇಟ್ ಮೋಟಾರ್ ಸೈಕಲ್ ಸೇರ್ಕೊಂಡಂತೆ ಬೈಕ್ ಟ್ಯಾಕ್ಸಿಸ್ ಅಗ್ರಿಗೇಟರ್ ಪ್ಲಾಟ್ಫಾರ್ಮ್ಸ್ ಮೂಲಕ ಆಪರೇಟ್ ಮಾಡೋದಕ್ಕೆ ಅಲೋ ಮಾಡೋ ಹಾಗೆ ಸ್ಪಷ್ಟವಾಗಿ ಹೇಳತ್ತೆ. ಆದ್ರೆ ಅವರು ಅಂದ್ರೆ ನಿಗದಿತ ಪಡಿಸಿದ ಒಂದು ಸೇಫ್ಟಿ ಮತ್ತೆ ಆಪರೇಷನಲ್ ಕಂಡೀಷನ್ಸ್ ಗಳನ್ನ ಖಂಡಿತವಾಗ್ಲೂ ಪೂರೈಸಬೇಕು. ಪಾಲಿಸಿ ದೃಷ್ಟಿಕೋನದಿಂದ ನಾವು ನೋಡಿದಾಗ ಬೈಕ್ ಟ್ಯಾಕ್ಸಿಸ್ ಗಳ ಸಪೋರ್ಟ್ ನಲ್ಲಿ ಸೆಂಟರ್ ಹಿಂದೆಂದು ಕೊಟ್ಟಿರದ ಅಂದ್ರೆ ಅತಿ ಸ್ಪಷ್ಟವಾದ ಮೆಸೇಜ್ ಇದು. ಅಂದ್ರೆ ಸರ್ಕಾರಕ್ಕೆ ಈ ಒಂದು ಮಾಡೆಲ್ ಬಗ್ಗೆ ಸಮಾಧಾನವಿದೆ ಅಂತ ರಾಜ್ಯಗಳಿಗೆ ಹೇಳುತ್ತೆ. ಇದು ರ್ಯಾಪಿಡೋ ತರದ ಕಂಪನಿಗಳಿಗೆ ಇಷ್ಟು ವರ್ಷಗಳಿಂದ ಕೇಳ್ತಿದ್ದ ಲೀಗಲ್ ಕ್ಲಾರಿಟಿ ಕೂಡ ಕೊಡುತ್ತೆ. ಮೊದಲ ಬಾರಿಗೆ ಮೋಟಾರ್ ಸೈಕಲ್ ಮತ್ತೆ ಸ್ಮಾರ್ಟ್ ಫೋನ್ ಇರೋ ಯಾವುದೇ ಭಾರತೀಯರನ್ನ ನೋಡಿ ಲೀಗಲಿ ಬೈಕ್ ಟ್ಯಾಕ್ಸಿ ಡ್ರೈವರ್ ಆಗಿ ಅಂದ್ರೆ ಹಣ ಗಳಿಸೋದಕ್ಕೆ ಅವ್ರು ಕೊಡ್ತಿರೋ ಒಂದು ಫ್ರೇಮ್ ವರ್ಕ್ ತರ ಇದಿದೆ. ಆದ್ರೆ ದೊಡ್ಡ ಪ್ರಶ್ನೆ ಹಾಗೆ ಉಳಿದಿದೆ, ರಾಜ್ಯಗಳು ಇದನ್ನ ನಿಜವಾಗ್ಲೂ ಪಾಲಿಸತ್ತಾ? ಅದೇ ಯಾರೂ ಕೂಡ ಖಚಿತವಾಗಿ ಗೊತ್ತಿಲ್ಲದಿರೋ ಭಾಗ ಅಂತ ಹೇಳ್ಬೋದು. ಗೈಡ್ಲೈನ್ಸ್ ರಾಜ್ಯಗಳನ್ನ ಕಂಪ್ಲೈ ಮಾಡೋದಕ್ಕೆ ಫೋರ್ಸ್ ಮಾಡೋದೇ ಇಲ್ಲ. ಅವು ಕೇವಲ ರಾಜ್ಯಗಳು ಪ್ರೈವೇಟ್ ಬೈಕ್ ಟ್ಯಾಕ್ಸಿಸ್ಗೆ ಅಲೋ ಮಾಡ್ಬೋದು ಅಂತ ಸಜೆಸ್ಟ್ ಮಾಡತ್ತೆ ಅಷ್ಟೇ. ಸೊ ಪ್ರತಿಯೊಂದು ರಾಜ್ಯನೂ ಕೂಡ ಅವನ ಪರ್ಮಿಟ್ ಮಾಡ್ಬೇಕಾ ಬೇಡ್ವಾ ಅಥವಾ ಯಾವ ಒಂದು ಟರ್ಮ್ಸ್ ಮೇಲೆ ಅಂತ ಡಿಸೈಡ್ ಮಾಡ್ಬೇಕು ಅಂತ ಇವರು ಇದನ್ನ ಕಾದು ನೋಡ್ಬೇಕು. ರಾಜ್ಯಗಳಿಗೆ ಇದೇನು ಸುಲಭದ ನಿರ್ಧಾರ ಅಲ್ಲ. ಒಂದು ಕಡೆ ಬೆನಿಫಿಟ್ ಸ್ಪಷ್ಟವಾಗಿದೆ. ಬೈಕ್ ಟ್ಯಾಕ್ಸಿಸ್ ಉದ್ಯೋಗವನ್ನ ನಾವು ನೋಡಿದಾಗ ಸ್ಪಷ್ಟವಾಗಿ ಏನ್ ಆಗತ್ತೆ ಅಂತ ನಮಗೆ ಗೊತ್ತಾಗತ್ತೆ. ಅಂದ್ರೆ ಪ್ರಯಾಣದ ಸಮಯವನ್ನ ಕಡಿಮೆ ಮಾಡತ್ತೆ, ಮತ್ತೆ ಫೀಸ್ ಕೂಡ ಕಡಿಮೆ ಇರುತ್ತೆ, ಹಾಗೆ ಲೈಸೆನ್ಸಿಂಗ್ ಮೂಲಕ ರಾಜ್ಯದ ಆದಾಯವನ್ನ ಹೆಚ್ಚಿಸಬಹುದು. ಆದ್ರೆ ಇನ್ನೊಂದು ಕಡೆ ನಿಜವಾದ ಪೊಲಿಟಿಕಲ್ ರಿಸ್ಕ್ ಅಂದ್ರೆ ಆಟೋ ಯೂನಿಯನ್ಸ್ಗೆ ಜೆನ್ಯೂನ್ ಆದ ಭಯಗಳಿದೆ, ಮತ್ತೆ ಸರ್ಕಾರ ಅವರನ್ನ ಇಗ್ನೋರ್ ಮಾಡಕ್ಕೂ ಸಹ ಆಗೋದೇ ಇಲ್ಲ. ಸೊ MVAG 2025ರ ಯಶಸ್ಸನ್ನ ನಾವು ನೋಡಿದಾಗ ರಾಜ್ಯಗಳು ಈ ಒಂದು ಸ್ಪರ್ಧಾತ್ಮಕ ಹಿತಾಸಕ್ತಿಗಳು ಅಂದ್ರೆ ಕಾಂಪಿಟಿಂಗ್ ಇಂಟ್ರೆಸ್ಟ್ಗಳು ಎಷ್ಟು ಚೆನ್ನಾಗಿ ಬ್ಯಾಲೆನ್ಸ್ ಮಾಡುತ್ತೆ ಅನ್ನೋದ್ರ ಮೇಲೆ ಪೂರ್ತಿಯಾಗಿ ಡಿಪೆಂಡ್ ಆಗಿದೆ ನೋಡಿ. ಯಾಕೆ ಅಂದ್ರೆ ಆ ಬ್ಯಾಲೆನ್ಸ್ ನಲ್ಲೇ ಬೇಗನೆ $1 ಬಿಲಿಯನ್ ಹೆಚ್ಚು ಮೌಲ್ಯವಾಗಿರೋ ಒಂದು ವಲಯವೊಂದರ ಭವಿಷ್ಯ ಅಡಗಿದೆ ಗೊತ್ತಾ. ಈಗ ಮುಂದಿನ ಸ್ಟೋರಿಯಲ್ಲಿ ಪ್ರತಿ 6 ತಿಂಗಳಿಗೊಮ್ಮೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಫೈನಾನ್ಷಿಯಲ್ ಸ್ಟೆಬಿಲಿಟಿ ರಿಪೋರ್ಟ್ ಅನ್ನ ಒಂದು ದಟ್ಟವಾದ ಅಂದ್ರೆ ಡೇಟಾ ಭರಿತ ಆಗಿರೋ ಡಾಕ್ಯುಮೆಂಟ್ ಅನ್ನ ರಿಲೀಸ್ ಮಾಡುತ್ತೆ ಅಲ್ವಾ. ಹೆಚ್ಚಿನ ಜನರಿಗೆ ಅದು ಗಮನಕ್ಕೆ ಬರೋದೇ ಇಲ್ಲ.
ತುಂಬಾನೇ ಉದ್ದವಾಗಿರುತ್ತೆ, ಟೆಕ್ನಿಕಲ್ ಆದ ಪದಗಳಿರುತ್ತೆ, ಮತ್ತೆ ಚಾರ್ಟ್ಸ್ಗಳಿಂದ ತುಂಬಿರುತ್ತೆ. ಸೊ ಇದರಿಂದ ತುಂಬಾ ಜನ ಅರ್ಥ ಮಾಡ್ಕೊಳ್ಳೋದಕ್ಕೂ ಸಹ ಕಷ್ಟ ಆಗತ್ತೆ ನೋಡಿ. ಆದ್ರೆ ಈ ಎಲ್ಲಾ ಡೀಟೇಲ್ಸ್ ಒಳಗಡೆ ಅಡಗಿರೋದು ಒಂದು ಒಳನೋಟವನ್ನ ನಾವು ನೋಡಿದಾಗ ಚಿನ್ನದ ಗಣಿ ಅಂತ ಹೇಳ್ಬೋದು. ನೀವಿದನ್ನ ಒಂದು ಸಲ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ತುಂಬಾ ಫಂಡಮೆಂಟಲ್ ಆದ ವಿಷಯಗಳು ಕೂಡ ಇಲ್ಲಿರುತ್ತೆ. ಭಾರತದ ಆರ್ಥಿಕತೆ ನಿಜವಾಗ್ಲೂ ಎಷ್ಟು ಸ್ಟ್ರಾಂಗ್ ಆಗಿದೆ ಅಥವಾ ವೀಕ್ ಆಗಿದೆ ಅಂತ ಕೇವಲ ಅಬ್ಸ್ಟ್ರಾಕ್ಟ್ ಟರ್ಮ್ಸ್ ಅಲ್ಲಿ ಅಷ್ಟು ಮಾತ್ರ ಅಲ್ಲ, ನಮ್ಮ ಆರ್ಥಿಕತೆಯನ್ನ ಚಲಿಸೋ ಇಬ್ರು ಅತಿ ಮುಖ್ಯವಾದ ಪ್ಲೇಯರ್ಸ್ ಯಾರು, ಬಿಸ್ನೆಸ್ ಅಥವಾ ಫ್ಯಾಮಿಲೀಸ್, ಈ ದೃಷ್ಟಿಯಿಂದನೂ ಕೂಡ ನಾವಿದನ್ನ ನೋಡಬಹುದು. ಸೊ ಕೇವಲ ರಿಪೋರ್ಟ್ ನ ಸಮ್ಮರೈಸ್ ಮಾಡೋ ಬದಲು ಬನ್ನಿ ಒಂದು ಬೇರೆ ಅಪ್ರೋಚ್ ನ ತಗೊಳ್ಳೋಣ. ನಾವೆಲ್ರಿಗೂ ಕೂಡ ಮುಖ್ಯವಾದ 2 ಪ್ರಶ್ನೆಗಳಿದೆ ಅಲ್ವಾ. ಮೊದಲನೇದು, ಸದ್ಯಕ್ಕೆ ಇಂಡಿಯನ್ ಕಂಪನಿಗಳು ಎಷ್ಟು ಹೆಲ್ದಿ ಆಗಿದೆ, ಮತ್ತೆ ಎರಡನೇದು, ಭಾರತದ ಕುಟುಂಬಗಳು ಅಂದ್ರೆ ತಮ್ಮ ಹಣವನ್ನ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾ ಇದೆಯಾ ಅಥವಾ ಸಾಲದಡಿಯಲ್ಲಿ ಹೂತ್ ಹೋಗಿದ್ಯಾ. ಈಗ ಕಾರ್ಪೊರೇಟ್ ಇಂಡಿಯಾದ ಕಥೆಯಿಂದ ಶುರು ಮಾಡ್ಕೊಂಬರೋಣ. ಮೇಲ್ನೋಟಕ್ಕೆ ನಾವು ನೋಡಿದಾಗ ಗ್ಲೋಬಲ್ ಎಕನಾಮಿ ಟರ್ಬುಲೆಂಟ್ ಅನ್ನ ಕಾಣಿಸ್ತಾ ಇದೆ. ಅಂದ್ರೆ ಟ್ರೇಡ್ ವಾರ್ಸ್ ಹೆಚ್ಚಾಗ್ತಿದೆ, ಸಪ್ಲೈ ಚೈನ್ಸ್ ಗಳು ಕೂಡ ಅನ್ಸರ್ಟಿನಿಟಿಯನ್ನ ತೋರಿಸ್ತಿದೆ, ಮತ್ತೆ ಬಾರೋಯಿಂಗ್ ಕಾಸ್ಟ್ ನಾವು ನೋಡಿದಾಗ ದಿನೇ ದಿನೇ ಹೆಚ್ಚಾಗ್ತಿದೆ. ಆದ್ರೂ ಇಂಡಿಯನ್ ಕಂಪನಿಗಳು ಇದೆಲ್ಲದರ ನಡುವೆ ನಾವು ನೋಡಿದಾಗ ಗಮನಾರ್ಹವಾಗಿ ಚೆನ್ನಾಗಿ ಕೆಲಸ ಮಾಡ್ತಿದೆ ಅಂತ ಅನ್ಸ್ಬೋದು. ಆದ್ರೆ ಮಾರಾಟದ ಬೆಳವಣಿಗೆ ಖಂಡಿತವಾಗ್ಲೂ ತುಂಬಾ ನಿಧಾನವಾಗಿದೆ ಅಂತ ಗೊತ್ತಾಗುತ್ತೆ. ಕಂಪನಿಗಳು ಇಯರ್ ಆನ್ ಇಯರ್ ನೋಡಿದಾಗ ಕೇವಲ 7.1% ಸೇಲ್ಸ್ ಗ್ರೋತ್ ರಿಪೋರ್ಟ್ ಮಾಡ್ಕೊಂಡಿದೆ. ಇದೊಂದು ಸಾಧಾರಣದ ಬೆಳವಣಿಗೆ ಅಷ್ಟೇ. ಆದ್ರೆ ಇಂಪ್ರೆಸಿವ್ ಏನ್ ಗೊತ್ತಾ, ಅವರ ಒಂದು ಲಾಭದಾಯಕತೆ ಪ್ರಾಫಿಟಬಿಲಿಟಿ ಏನಿದೆ ಅದಕ್ಕೆ ದೊಡ್ಡ ಹೊಡೆತ ಖಂಡಿತವಾಗ್ಲೂ ಬಿದ್ದಿಲ್ಲ. ನಿಜ ಹೇಳ್ಬೇಕು ಅಂತಂದ್ರೆ ಅವರು 16.3% ನಷ್ಟು ಸಾಲಿಡ್ ಆದ ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ಸ್ ನ ಮೇಂಟೈನ್ ಮಾಡೋದಕ್ಕೆ ತುಂಬಾ ಸಕ್ಸಸ್ಫುಲ್ ಆಗಿದ್ದಾರೆ. ಇದನ್ನ ಯಾವುದೇ ಸ್ಟ್ಯಾಂಡರ್ಡ್ ನಿಂದ ನೋಡಿದ್ರು ಸ್ಟ್ರಾಂಗ್ ಅಂತಾನೆ ಪರಿಗಣಿಸಲಾಗುತ್ತೆ ಕೂಡ. ವಿಶೇಷವಾಗಿ ತುಂಬಾ ಟಫ್ ಆಗಿರೋ ಗ್ಲೋಬಲ್ ಎನ್ವೈರನ್ಮೆಂಟ್ ಅಲ್ಲೂ ಕೂಡ ಇದೇ ನಮಗೆ ಕಾಣಿಸೋದು. ಈಗ ಇನ್ನೂ ಡೀಪ್ ಆಗಿ ನಾವು ನೋಡಿದಾಗ ಒಂದು ಕಂಪನಿಯ ನಿಜವಾದ ಶಕ್ತಿ ಅದು ಎಷ್ಟು ಲಾಭ ಮಾಡುತ್ತೆ ಅನ್ನೋದ್ರಲ್ಲಿ ಮಾತ್ರ ಅಲ್ಲ, ಅದು ಸಾಲವನ್ನ ಎಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡುತ್ತೆ ಅನ್ನೋದ್ರ ಮೇಲೆ ನಿಂತಿರುತ್ತೆ ಅಲ್ವಾ. ಈಗ ಈ ವಿಷಯದಲ್ಲಿ ನಮಗೆ ಗೊತ್ತಾಗೋದು ಏನು ಅಂತಂದ್ರೆ, ಇಂಡಿಯನ್ ಕಾರ್ಪೊರೇಟ್ಸ್ ತುಂಬಾನೇ ಹೆಲ್ದಿಯಾಗಿ ಕಾಣಿಸ್ತಿದ್ದಾರೆ. ಅಂದ್ರೆ RBI ಈ ಒಂದು ಇಂಟ್ರೆಸ್ಟ್ ಕವರೇಜ್ ರೇಷಿಯೋ ಅನ್ನ ಮೆಟ್ರಿಕ್ಸ್ ಅಲ್ಲಿ ನಾವು ನೋಡಿದಾಗ ಟ್ರ್ಯಾಕ್ ಮಾಡುತ್ತೆ. ಹೌದು, ಇದು ಮೂಲತಃ ಒಂದು ಕಂಪನಿ ತನ್ನ ಗಳಿಕೆಯನ್ನ, ತನ್ನ ಸಾಲಗಳ ಮೇಲಿನ ಬಡ್ಡಿಯನ್ನ ಎಷ್ಟು ಸುಲಭವಾಗಿ ಕಟ್ಟುತ್ತೆ ಅಂತ ಹೇಳೋ ಒಂದು ನಂಬರ್ಸ್ ಅಂತ ಗೊತ್ತಾಗತ್ತೆ. ಎಲ್ಲೇ ನೀವು ನೋಡಿ ಈ ನಂಬರ್ಸ್ ತುಂಬಾನೇ ಸ್ಟ್ರಾಂಗ್ ಆಗಿದೆ. ಮ್ಯಾನುಫ್ಯಾಕ್ಚರಿಂಗ್ ಫರ್ಮ್ಸ್ ಗಳಿಗೆ ಅವರ ಲಾಭಗಳನ್ನು ನಾವು ನೋಡಿದಾಗ ತಮ್ಮ ಒಂದು ಬಡ್ಡಿ ವೆಚ್ಚಗಳು ಏನೆಲ್ಲ ಇದೆ ಹೆಚ್ಚು ಕಡಿಮೆ 9 ಪಟ್ಟು ತೀರ್ಸೋದಕ್ಕೆ ಸಾಕಾಗತ್ತೆ. ಇನ್ನು ಸರ್ವಿಸ್ ವಲಯದಲ್ಲಿ ನಾವು ನೋಡಿದಾಗ ಇದು ಸ್ವಲ್ಪ ಕಡಿಮೆ ಇದ್ರೂ 2.1 ಟೈಮ್ಸ್ ಅಂದ್ರೆ ಇಷ್ಟು ಹೆಲ್ದಿ ಆಗಿದೆ ಅಂತ ಕಾಣುತ್ತೆ. ಮತ್ತೆ IT ಕೂಡ ಇದು ಅಸಾಧಾರಣವಾಗಿದೆ ಅಂತ ಗೊತ್ತಾಗುತ್ತೆ. ಈ ಕ್ಷೇತ್ರದ ಕಂಪನಿಗಳು ತಮ್ಮ ಒಂದು ಇಂಟ್ರೆಸ್ಟ್ ರೇಟ್ಸ್ ಗಳನ್ನ 44 ಪಟ್ಟು ಕವರ್ ಮಾಡಬಲ್ಲದು. ಅದೊಂದು ಮಾತ್ರ ಅಲ್ಲ, ಅದು ಎಕ್ಸ್ಟ್ರೀಮ್ಲಿ ರೆಸಿಲಿಯಂಟ್ ಕೂಡ. ಇನ್ನು ಬಾರೋಯಿಂಗ್ ಕಾಸ್ಟ್ ಕಡಿಮೆ ಇರೋದ್ರಿಂದ ಹೀಗಾಗ್ತಿದೆ ಅಂತ ನೀವು ಅನ್ಕೊಳ್ಬಹುದು. ಆದ್ರೆ ಇಂಟ್ರೆಸ್ಟಿಂಗ್ ಏನ್ ಗೊತ್ತಾ, ಈ ಒಂದು ಸಿಚುವೇಶನ್ ಹಾಗಿಲ್ಲ. ಮಾರ್ಚ್ 2022ರಿಂದ ಇಂಡಿಯನ್ ಫರ್ಮ್ಸ್ ಗಳಿಗೆ ಆವರೇಜಿಂಗ್ ಅಲ್ಲೂ ನಾವು ನೋಡಿದಾಗೂ ಕೂಡ ಲೆಂಡಿಂಗ್ ರೇಟ್ಸ್ ನಿಜವಾಗ್ಲೂ 1.62 ಅಂದ್ರೆ ಈ ಒಂದು ಪರ್ಸೆಂಟೇಜ್ ಪಾಯಿಂಟ್ಸ್ ಹೆಚ್ಚಾಗಿರೋ ರೀತಿ ಮಾಡಿದೆ. ಸೊ ಈಗ ಈ ಸ್ಟ್ರೆಂತ್ ಅನ್ನ ನಾವು ನೋಡಿದಾಗ ಕಡಿಮೆ ಬಡ್ಡಿ ದರಗಳಿಂದ ಖಂಡಿತವಾಗ್ಲೂ ಇಲ್ಲ, ಹೆಚ್ಚಿನ ಬಡ್ಡಿ ದರಗಳ ನಡುವೆನೂ ಕೂಡ ಇದು ಬರ್ತಾ ಇದೆ. ಇನ್ನು ಡೆಟ್ ಸರ್ವಿಸ್ ರೇಷಿಯೋ ಅನ್ನೋ ಇನ್ನೊಂದು ಇಂಪಾರ್ಟೆಂಟ್ ಇಂಡಿಕೇಟರ್ ಇದೆ. ಇದು ಒಂದು ಕಂಪನಿಯ ಆದಾಯದ ಎಷ್ಟು ಭಾಗ ಸಾಲವನ್ನ ಮರುಪಾವತಿಗೆ ಹೋಗ್ತಾ ಇದೆ ಅಂತ ನೋಡುತ್ತೆ. ಈ ನಂಬರ್ಸ್ ಎಷ್ಟು ಕಡಿಮೆ ಇರುತ್ತೋ ಅಷ್ಟೇ ಕಂಪನಿಗಳಿಗೆ ಅಂದ್ರೆ ಹೆಚ್ಚು ಉಸಿರಾಡೋದಕ್ಕೂ ಸಹ ಜಾಗ ಎಲ್ಲೋ ಒಂದ್ ಕಡೆ ಸಿಗತ್ತೆ. ಡೇಟಾ ಪ್ರಕಾರ ನಾವು ನೋಡಿದಾಗ ಇಂಡಿಯನ್ ಫರ್ಮ್ಸ್ ಈಗ ಹಿಂದೆ ತಾವು ಎಷ್ಟು ಆವರೇಜ್ ಆಗಿ ಖರ್ಚು ಮಾಡೋದಕ್ಕಿಂತ ಕಡಿಮೆ ಹಣವನ್ನ ಡೆಟ್ ಸರ್ವಿಸಿಂಗ್ ಮೇಲೂ ಕೂಡ ಖರ್ಚು ಮಾಡ್ತಾ ಇದೆ. ಟು ಬಿ ಹಾನೆಸ್ಟ್ ಏನ್ ಗೊತ್ತಾ, ಅವರ ಒಂದು ಡೆಟ್ ಸರ್ವಿಸ್ ರೇಷಿಯೋವನ್ನ ನಾವು ನೋಡಿದಾಗ ಸದ್ಯಕ್ಕೆ ಅದರ ಒಂದು ಹಿಸ್ಟಾರಿಕಲ್ ಆವರೇಜ್ಗಿಂತ 1% ಪಾಯಿಂಟ್ ಕಡಿಮೆ ಇದೆ ಅಷ್ಟೇ. ಅಂದ್ರೆ ಇವರು ಚೆನ್ನಾಗಿ ಮ್ಯಾನೇಜ್ ಮಾಡ್ತಿದ್ದಾರೆ ಅಂತ ಮಾತ್ರ ಅಲ್ಲ, ಎಚ್ಚರಿಕೆಯಿಂದ ಇದ್ದಾರೆ ಅಂತ. ಆನ್ ಆವರೇಜ್ ನಾವು ನೋಡಿದಾಗ ಕಂಪನಿಗಳು ತಮ್ಮ ಒಂದು ಟೋಟಲ್ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಸುಮಾರು 30% ನಷ್ಟು ಕ್ಯಾಶ್ ಬಫರ್ಸ್ ಮೇಲೆ ಕೂತಿದೆ. ಇನ್ ಕೇಸ್ ಸಿಚುವೇಶನ್ ಕೆಟ್ಟದಾದ್ರೆ ಅವಲಂಬನೆ ಮಾಡ್ಕೊಳ್ಳೋದಕ್ಕೆ ಅವ್ರ ಹತ್ರ ಡೀಸೆಂಟ್ ಆದಷ್ಟು ಕ್ಯಾಶ್ ಇದೆ ನೋಡಿ. ನೀವು ಭಾರತವನ್ನ ಬೇರೆ ದೇಶಗಳ ಜೊತೆ ಕಂಪೇರ್ ಮಾಡಿದಾಗ ವ್ಯತ್ಯಾಸ ಇನ್ನೂ ಕೂಡ ಸ್ಪಷ್ಟವಾಗುತ್ತೆ. ಭಾರತದಲ್ಲಿ ಕಾರ್ಪೊರೇಟ್ ಡೆಟ್ ಟು GDP ರೇಷಿಯೋ 51.1% ಇದೆ. ಇನ್ನು ಕಾಂಟೆಕ್ಸ್ಟ್ ಗಾಗಿ ನಾವು ನೋಡಿದಾಗ ಚೈನಾದ ರೇಷಿಯೋ 160% ಗಿಂತ ಹೆಚ್ಚು. ಜಪಾನ್ ಮತ್ತು ಯೂರೋ ಝೋನ್ ನಲ್ಲಿ 100% ಗಿಂತ ಹೆಚ್ಚಿದೆ. ಅಂದ್ರೆ ಭಾರತ ಆ ಲೆವೆಲ್ಸ್ಗಿಂತ ಆರಾಮವಾಗಿ ಕೆಳಗಿದೆ ಅಂತ. ಅಂದ್ರೆ ಇಂಡಿಯನ್ ಫರ್ಮ್ ಸಾಲದ ಹಣದ ಮೇಲೆ ಅತಿಯಾಗಿ ಅವಲಂಬಿತವಾಗೇ ಇಲ್ಲ, ಡಿಪೆಂಡೆನ್ಸಿ ಕಡಿಮೆ ಇದೆ. ಹಾಗೇನೆ ಅದು ಅವ್ರಿಗೆ ಹೆಚ್ಚು ಸ್ಥಿರತೆಯನ್ನು ಕೂಡ ಕೊಡತ್ತೆ.
ಖಂಡಿತ ಎಲ್ಲನೂ ಕೂಡ ಪರ್ಫೆಕ್ಟ್ ಆಗಿಲ್ಲ ಅಂತ ಏನಲ್ಲ. RBI ಕರೆಂಟ್ ಗ್ಲೋಬಲ್ ಎನ್ವೈರನ್ಮೆಂಟ್ ಪ್ರಕಾರ ನೋಡಿದಾಗ ಪ್ರೊಟೆಕ್ಷನಿಸ್ಟ್ ಅಂತ ಏನಿದೆ ಅಲ್ವಾ, ಅದರ ಒಂದು ಪಾಲಿಸೀಸ್ ಮತ್ತೆ ಟ್ರೇಡ್ ರಿಲೇಟೆಡ್ ಟೆನ್ಷನ್ಸ್ಗಳಿಂದ ತುಂಬೋಗಿದೆ. ಕೊನೆಗೆ ಕಂಪನಿ ಪ್ರಾಫಿಟ್ಸ್ ಮೇಲೆ ಪ್ರೆಷರ್ ಅನ್ನ ಹಾಕ್ಬೋದು ಅಂತಲೂ ಕೂಡ ವಾರ್ನ್ ಕೊಡುತ್ತೆ. ನಿಜ ಹೇಳಬೇಕು ಅಂತಂದ್ರೆ ಆನಲಿಸ್ಟ್ ಈಗಾಗಲೇ ಹಲವಾರು ಸೆಕ್ಟರ್ಗಳಿಗೆ ತಮ್ಮ ಒಂದು ಪ್ರಾಫಿಟ್ ಎಸ್ಟಿಮೇಟ್ಸ್ ಏನಿರುತ್ತೆ ಅದನ್ನ ಟ್ರಿಮ್ ಮಾಡೋದಕ್ಕೂ ಕೂಡ ಶುರು ಮಾಡ್ಕೊಂಡಿದ್ದಾರೆ. ಆದ್ರೆ ಒಟ್ಟಾರೆಯಾಗಿ ಇಂಡಿಯನ್ ಕಾರ್ಪೊರೇಟ್ಸ್ 2025 ದ್ವಿತೀಯಾರ್ಧಕ್ಕೆ ನಾವು ನೋಡಿದಾಗ ಒಂದು ಸ್ಟ್ರಾಂಗ್ ಪೊಸಿಷನ್ ಅಲ್ಲಿ ಕಾಲಿಡ್ತಿದೆ. ಕ್ಲೀನ್ ಬ್ಯಾಲೆನ್ಸ್ ಶೀಟ್ಸ್ ಅಂದ್ರೆ ಮ್ಯಾನೇಜಬಲ್ ಡೆಟ್ ಮತ್ತೆ ಒಂದು ರಫ್ ವಾಟರ್ಸ್ ನಲ್ಲೂ ಕೂಡ ತೇಲ್ಕೊಂಡು ಇರೋದಕ್ಕೆ ಬೇಕಾದಷ್ಟು ಕ್ಯಾಶ್ ಇರಬೇಕು. ಅದ್ರ ಜೊತೆಗೆ ಈಗ ಕಥೆಯ 2ನೇ ಭಾಗದ ಕಡೆಗೆ ನಾವು ಹೋಗ್ತಿದೀವಿ. ಅಂದ್ರೆ ನಿಮ್ಗೂ ನನ್ಗೂ ನೇರವಾಗಿ ಸಂಬಂಧಪಟ್ಟಂತ ಭಾಗ ಇದು. ಭಾರತದಲ್ಲಿ ಹೌಸ್ ಹೋಲ್ಡ್ ಡೆಟ್ ಜೊತೆಗೆ ಏನಾಗ್ತಿದೆ ಅಂತ, ಅಂದ್ರೆ ಕುಟುಂಬದ ವಿಷಯಕ್ಕೆ ಬಂದಾಗ ಈ ಒಂದು ಫೈನಾನ್ಸಸ್ ಅಲ್ಲಿ ನಮ್ಗೆ ಏನ್ ಮಾಡ್ತಿದೀವಿ. ಮೊದಲ ನೋಟಕ್ಕೆ ನಾವು ನೋಡಿದಾಗ ತುಂಬಾ ಡೇಂಜರಸ್ ಅಂತ ಅನ್ಸೋ ವಿಷಯ ಇದೆ. ಡಿಸೆಂಬರ್ 2024 ಹೊತ್ತಿಗೆ ಭಾರತದ ಈ ಒಂದು ಹೌಸ್ ಹೋಲ್ಡ್ ಡೆಟ್ GDP ನಾವು ನೋಡಿದಾಗ 41.9% ಇತ್ತು. ಅದು ದೊಡ್ಡ ನಂಬರ್ ಅಂತ ಅನ್ಸ್ಬೋದು. ಆದ್ರೆ ಈಗ ಅದನ್ನ ಸಂದರ್ಭದಲ್ಲಿಟ್ಕೊಂಡು ನಾವು ನೋಡಿದಾಗ ಎಮರ್ಜಿಂಗ್ ಮಾರ್ಕೆಟ್ ಒಂದು ಎಕನಾಮಿಕ್ಸ್ ಏನಿದೆ ಆವರೇಜ್ ಸುಮಾರು 46.6% ಇದೆ. ಸೊ ನಿಜವಾಗಿ ಭಾರತ ಇನ್ನೂ ಕೂಡ ಆವರೇಜ್ ಅಂತ ಕೆಳಗಿದೆ ಅಂತ ಗೊತ್ತಾಗುತ್ತೆ. ಆದ್ರೂ ಸಂಖ್ಯೆ ಏರ್ತಾನೆ ಹೋಗ್ತಿದೆ ನೋಡಿ. ಆದ್ರೆ ಇಲ್ಲೊಂದು ನ್ಯಾಯಯುತವಾದ ಪ್ರಶ್ನೆಯನ್ನ ತಗೊಂಬಂದ್ಕೊಡತ್ತೆ. ಭಾರತದ ಕುಟುಂಬಗಳು ಅತಿಯಾದ ಸಾಲ ಮಾಡ್ಕೊಳ್ತಿದ್ಯಾ ಅಥವಾ ಬೇರೆ ಏನಾದ್ರೂ ಇಲ್ಲಿ ಸೀಕ್ರೆಟ್ ಆಗಿ ನಡೀತಾ ಇದೆಯಾ? ಡೇಟಾ ತೋರಿಸೋದು ಭರವಸೆನ ಮೂಡಿಸ್ಬೋದು. ಅಂದ್ರೆ ಹೌಸ್ ಹೋಲ್ಡ್ ಡೆಟ್ ನಲ್ಲಿ ಹೆಚ್ಚಳ ಆಗಿರೋದು ಜನ ಬೇಜವಾಬ್ದಾರಿಯಿಂದ ಸಾಲ ಮಾಡ್ತಿದ್ದಾರೆ ಅನ್ನೋ ಕಾರಣಕ್ಕಲ್ಲ. ಬದಲಿಗೆ ಹೆಚ್ಚು ಭಾರತೀಯರು ಮೊದಲ ಬಾರಿಗೆ ಸಾಲದ ಸೌಲಭ್ಯ ಪಡ್ತಿರೋದ್ರಿಂದ ಈ ರೀತಿ ಆಗ್ತಾ ಇದೆ ಅಂತ ಗೊತ್ತಾಗತ್ತೆ. ಅಂದ್ರೆ ಫಾರ್ಮಲ್ ಕ್ರೆಡಿಟ್ ನ ನಾವು ನೋಡಿದಾಗ ಈ ಒಂದು ಎಕ್ಸ್ಪ್ಯಾನ್ಷನ್ ಏನಾಗಿದೆ ಇದರಿಂದ. ವಿಶೇಷವಾಗಿ ಈ ಹಿಂದೆ ಒಂದು ಬಾರೋವರ್ಸ್ಗೆ ಏನಾಗ್ತಿತ್ತು, ಫೈನಾನ್ಷಿಯಲ್ ಇನ್ಕ್ಲೂಷನ್ ಅಂತ ನಾವು ನೋಡಿದಾಗ ಒಂದು ಪಾಸಿಟಿವ್ ಸೈನ್ ಆಗಿದೆ ಅಂತ ನಮ್ಗಿಲ್ ಗೊತ್ತಾಗತ್ತೆ. ನಿಮ್ಗೆ ಕ್ಲಿಯರ್ ಆದ ಪಿಕ್ಚರ್ ಕೊಡ್ಲಾ? ಬನ್ನಿ ನಂಬರ್ಸ್ ಅನ್ನ ನೋಡೋಣ. ಮಾರ್ಚ್ 2023 ಒಬ್ಬ ಆವರೇಜ್ ಇಂಡಿವಿಜುವಲ್ ಬಾರೋವರ್ಸ್ ನ ಸಾಲ ನಾವು ನೋಡಿದಾಗ 3.9 lakhs ಇತ್ತು ಅಲ್ವಾ. ಇನ್ನು ಮಾರ್ಚ್ 2025 ಹೊತ್ತಿಗೆ ಇದು 4.8 lakhs ಬೆಳೆದಿದೆ. ಆದ್ರೆ ಕ್ರೂಷಿಯಲಿ ಈ ಹೊಸ ಸಾಲದ ಹೆಚ್ಚಿನ ಭಾಗವನ್ನ ನಾವು ನೋಡಿದಾಗ ಪ್ರೈಮ್ ಅಥವಾ ಅದಕ್ಕಿಂತ ಉತ್ತಮ ರೇಟೆಡ್ ಆಗಿರೋ ಬಾರೋವರ್ಸ್ ಗಳಿಂದ ತೆಗೆದುಕೊಳ್ಳಲ್ಪಟ್ಟಿದೆ ಅಂತ ಗೊತ್ತಾಗೋದು. ಇನ್ನೊಂದು ಮಾತಿನಲ್ಲಿ ಹೇಳಬೇಕು ಅಂತಂದ್ರೆ ಸ್ಟ್ರಾಂಗ್ ಕ್ರೆಡಿಟ್ ಹಿಸ್ಟ್ರೀಸ್ ಇರೋ ಜನ ಅಂತ ಗೊತ್ತಾಗುತ್ತೆ. ಈ ಬಾರೋವರ್ಸ್ ಈಗ ಮೌಲ್ಯದ ಪ್ರಕಾರ ನೋಡಿದಾಗ ಟೋಟಲ್ ಹೌಸ್ ಹೋಲ್ಡ್ ಡೆಟ್ ನ ಸುಮಾರು 70% ಭಾಗವನ್ನ ಹೊಂದಿದ್ದಾರೆ. ಸೊ ಹೆಚ್ಚು ಜನ ಲೋನ್ ತಗೊಳ್ತಿದ್ರು ಹೆಚ್ಚಿನ ಭಾಗ ಸಾಲವನ್ನ ರೀಪೇ ಮಾಡೋದ್ರಲ್ಲಿ ಹೆಚ್ಚು ಸಾಧ್ಯತೆ ಇರೋರಿಗೆ ಹೋಗ್ತಾ ಇದೆ. ಹಾಗಂತ ಎಲ್ಲನೂ ಕೂಡ ತುಂಬಾ ಈಸಿ ರೋಡಲ್ಲಿ ಹೋಗ್ತಿದೆ ಅಂತಲ್ಲ. ಕೆಲವು ಸ್ಟ್ರೆಸ್ ಪಾಯಿಂಟ್ಸ್ಗಳು ಕೂಡ ಇದೆ. ವಿಶೇಷವಾಗಿ ನಾವು ನೋಡಿದಾಗ ಲೋವರ್ ರೇಟೆಡ್ ಬಾರೋರ್ಸ್ ಅಲ್ಲಿ ಮತ್ತೆ ಹೌಸಿಂಗ್ ಲೋನ್ಸ್ಗಳಲ್ಲಿ. ಉದಾಹರಣೆಗೆ ಈ ಒಂದು ಸಬ್ ಪ್ರೈಮ್ ಕಸ್ಟಮರ್ಸ್ಗೆ ಡೆಲಿಕ್ವೆನ್ಸಿ ಲೆವೆಲ್ಸ್ ಇನ್ನೂ ಕೂಡ ಜಾಸ್ತಿ ಆಗಿದೆ. ಆದ್ರೆ ಈ ಲೆವೆಲ್ಸ್ ಕೂಡ ಪ್ಯಾಂಡಮಿಕ್ ದಿನಗಳಿಂದನೇ ತುಂಬಾ ತೀವ್ರವಾಗಿ ಕಡಿಮೆ ಆಗಿದೆ ಅಂತ ಗೊತ್ತಾಗೋದು. ಇನ್ನು ಸಬ್ಪ್ರೈಮ್ ಹೌಸಿಂಗ್ ಲೋನ್ಸ್ಗಳನ್ನ ನಾವು ನೋಡಿದಾಗ ಇದೊಂದು ಗ್ರಾಸ್ NPA ರೇಷಿಯೋ ಇನ್ನು ಕೋವಿಡ್ ಸಮಯದಲ್ಲಿ 16% ತಲುಪಿತ್ತು. ಅದು ಈಗ 10.1% ಇಳಿದೋಗಿದೆ. ಹೈ ಲೋನ್ ಟು ವ್ಯಾಲ್ಯೂ ಲೋನ್ಸ್ಗಳಿಗೆ ನಾವು ನೋಡಿದಾಗ ಅಂದ್ರೆ ಯಾರಾದ್ರೂ ತಮ್ಮ ಸ್ವಂತ ಹಣ ತುಂಬಾನೇ ಕಡಿಮೆ ಹಾಕೊಂಡು ದೊಡ್ಡ ಒಂದು ಅಮೌಂಟ್ ಬಾರೋ ಮಾಡಿದ್ರು ಅಂತ ಇಟ್ಕೊಳ್ಳಿ, ಅದು ಡಿಫಾಲ್ಟ್ ರೇಟ್ ಕೇವಲ 3.3%ಗೆ ಇಳಿದೋಗಿದೆ ಅಂತ ಗೊತ್ತಾಗತ್ತೆ. ಆದ್ರೂ ಹೌಸಿಂಗ್ ಲೋನ್ಸ್ ನಾವು ನೋಡಿದಾಗ ಅದರಲ್ಲಿರೋ ಸ್ಟ್ರೆಸ್ ಪೂರ್ತಿಯಾಗಿ ಹೋಗಿಲ್ಲ. ಒಂದು ಟೆನ್ಷನ್ ಮಾಡ್ಕೊಳ್ಳುವಂತ ಸೈನ್ ಇದೆ. ಅಂದ್ರೆ ಮಾರ್ಚ್ 2025 ಹೊಸ ಒಂದು ಹೌಸಿಂಗ್ ಲೋನ್ಸ್ ನ 1/3 ಭಾಗಕ್ಕಿಂತ ಹೆಚ್ಚು ಇನ್ನು ಎಕ್ಸಿಸ್ಟಿಂಗ್ ಬಾರೋವರ್ಸ್ಗೆ ಹೋಗಿದೆ ಅಂತ ಇಲ್ಲಿ ಗೊತ್ತಾಗುತ್ತೆ ನೋಡಿ. ಈಗಾಗಲೇ ಒಂದು ಲೋನ್ ಇಟ್ಕೊಂಡು ಇನ್ನೊಂದನ್ನ ತಗೊಳ್ತಿರೋಂತ ಜನ ಜಾಸ್ತಿ ಇಲ್ಲಿದ್ದಾರೆ. ಹಾಗೇನೆ ಬಾರೋವರ್ಸ್ ತಮ್ಮ ಒಂದು ಸ್ವಂತ ಈಕ್ವಿಟಿಯ 30%ಗಿಂತ ಕಡಿಮೆ ಹಾಕಿರೋ ಒಂದು ಹೌಸಿಂಗ್ ಲೋನ್ಗಳ ಪ್ರಪೋರ್ಷನ್ ನಾವು ನೋಡಿದಾಗ 23% ಹೆಚ್ಚಾಗಿದೆ. ಇದು ಕೆಲವರು ತಮ್ಮ ಒಂದು ಹೋಮ್ ಲೋನ್ ರೀಪೇ ಮಾಡೋದಕ್ಕೆ ಕಷ್ಟಪಡ್ತಿದ್ದಾರೆ ಮತ್ತೆ ತಮ್ಮ ಸಾಲವನ್ನ ತೀರ್ಸೋ ಬದಲು ರೋಲ್ ಓವರ್ ಮಾಡ್ಕೊಳ್ತಿದ್ದಾರೆ ಅಂತ ಗೊತ್ತಾಗತ್ತೆ. ಅದಿನ್ನೂ ಕ್ರೈಸಿಸ್ ಮಾತ್ರ ಅಲ್ಲ, ಆದ್ರೆ ಟ್ರ್ಯಾಕ್ ಮಾಡಬೇಕಾದ ವಿಷಯ ಖಂಡಿತವಾಗ್ಲೂ ಹೌದು. ಆದ್ರೆ ಅತಿ ದೊಡ್ಡ ಎಚ್ಚರಿಕೆಯ ಗಂಟೆ ಬರ್ತಿರೋದು ಎಲ್ಲಿ ಗೊತ್ತಾ? ಮೈಕ್ರೋ ಫೈನಾನ್ಸ್ ಸೆಕ್ಟರ್ ಇಂದ. ಲೋ ಇನ್ಕಮ್ ಹೌಸ್ ಹೋಲ್ಡ್ಗೆ ನಾವು ಹೋದಾಗ ಹೆಚ್ಚಾಗಿ ಒಂದು ರೂರಲ್ ಏರಿಯಾಸ್ಗಳಲ್ಲಿ ಕೊಡುವಂತಹ ಸಣ್ಣ ಸಣ್ಣದ ಲೋನ್ಸ್. ಇಲ್ಲಿ ಒಂದು ಸ್ಟ್ರೆಸ್ಡ್ ಲೋನ್ಸ್ಗಳನ್ನ ನಾವು ನೋಡಿದಾಗ ಇದರ ಪರ್ಸೆಂಟೇಜ್ 31ರಿಂದ 180 ದಿನಗಳವರೆಗೂ ಕೂಡ ಓವರ್ ಡ್ಯೂ ಆಗಿರೋವೆ. ಸೆಪ್ಟೆಂಬರ್ 2024 4.3% ಇಂದ ನಾವು ನೋಡಿದಾಗ ಮಾರ್ಚ್ 2025 6.2%ಗೆ ಜಂಪ್ ಆಗಿದೆ. ಇಂಟ್ರೆಸ್ಟಿಂಗ್ ಏನ್ ಗೊತ್ತಾ? 3 ಅಥವಾ ಅದಕ್ಕಿಂತ ಹೆಚ್ಚು ಲೆಂಡರ್ಸ್ ಗಳಿಂದ ಲೋನ್ ಇರೋ ಬಾರೋವರ್ಸ್ ಗಳ ಸಂಖ್ಯೆ ಕಡಿಮೆ ಆಗ್ತಿದ್ರು ಹೀಗಾಗ್ತಿದೆ ಅಂತ ಇಲ್ಲಿ ಗೊತ್ತಾಗತ್ತೆ.
ಸೊ ಸಮಸ್ಯೆ ಕೇವಲ ಓವರ್ ಬಾರೋಯಿಂಗ್ ಇಂದ ಮಾತ್ರ ಬರ್ತಾ ಇಲ್ಲ. ಇದು ಕೆಲವು ಸಮುದಾಯಗಳಿಂದ ಅಂದ್ರೆ ಡೀಪರ್ ಎಕನಾಮಿಕ್ ಸ್ಟ್ರೆಸ್ ಇಂದ ರಿಫ್ಲೆಕ್ಟ್ ಮಾಡ್ತಿರ್ಬೋದು ಅಂತಾನೂ ಕೂಡ ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗ್ತಿದೆ ನೋಡಿ. ಸೊ ನಾವು ಚಿಂತೆ ಮಾಡ್ಬೇಕಾ? ಅನಿವಾರ್ಯವಾಗಿ ಖಂಡಿತವಾಗ್ಲೂ ಇಲ್ಲ. ಓವರ್ ಆಲ್ ಪಿಕ್ಚರ್ ನಾವು ನೋಡಿದಾಗ ಹೌಸ್ ಹೋಲ್ಡ್ ಡೆಟ್ ಹೆಚ್ಚಾಗ್ತಿದೆ, ಹೌದು, ಆದ್ರೆ ರೆಕ್ಲೆಸ್ಲಿ ಅಲ್ಲ. ನೋಡಿ, ಸೂಚನೆ ಮಾಡೋದು ಒಂದೇ, ಹೆಚ್ಚಿನ ಗ್ರೋತ್ ಸಾಲ ತೀರ್ಸೋ ಸಾಮರ್ಥ್ಯ ಇರೋ ಜನರಿಂದ ಬರ್ತಿದೆ, ಅಂದ್ರೆ ಜವಾಬ್ದಾರಿಯುತವಾದ ಸಾಲದಿಂದ ಅಂತ ಗೊತ್ತಾಗೋದು. ಸ್ಟ್ರೆಸ್ ಪಾಕೆಟ್ ನಾವು ನೋಡಿದಾಗ ಖಂಡಿತವಾಗ್ಲೂ ನಿಜ, ಆದ್ರೆ ಲೋಕಲೈಸ್ಡ್ ವೈಡ್ ಸ್ಪ್ರೆಡ್ ಇಂದ ಖಂಡಿತವಾಗ್ಲೂ ಅಲ್ಲ. ನಾವು ನೋಡ್ಬೇಕಾಗಿರೋ ಇನ್ನೊಂದು ಆಂಗಲ್ ಇದೆ ನೋಡಿ, ಅದು ಬಹುಶಃ ಅತಿ ಮುಖ್ಯವಾಗಿರೋದು. ಭಾರತದ ಕುಟುಂಬಗಳ ಅಂದ್ರೆ ತಾವು ಸಂಪತ್ತು ನಿರ್ಮಿಸೋ ರೀತಿಯನ್ನೇ ಬದಲಾಯಿಸ್ತಿದೆ ಅಂತ. ಕಳೆದ ವರ್ಷಗಳಲ್ಲಿ ಹೌಸ್ ಹೋಲ್ಡ್ಸ್ ಅಂದ್ರೆ ಕುಟುಂಬಗಳ ನಡುವೆ ಫೈನಾನ್ಷಿಯಲ್ ಸೇವಿಂಗ್ಸ್ ಗಣನೀಯವಾಗಿ ಬೆಳೆದೋಗಿದೆ. ಆ ಗ್ರೋತ್ ನ ಸುಮಾರು 31% ಈ ಒಂದು ರೈಸಿಂಗ್ ಅಸೆಟ್ ಪ್ರೈಸ್ ಇಂದಾನೆ, ಅಂದ್ರೆ ಸ್ಟಾಕ್ ಮಾರ್ಕೆಟ್ ಗೇನ್ಸ್ ತರ ಬಂದಿದೆ ಅಂತ ಗೊತ್ತಾಗತ್ತೆ. ಅಂದ್ರೆ ಉಳಿದ 69 ಆಕ್ಚುಯಲ್ ಸೇವಿಂಗ್ಸ್ ಇಂದ ಬಂದಿರೋದು. ಅಂದ್ರೆ ಭಾರತೀಯರು ಕೇವಲ ಅದೃಷ್ಟ ಅಥವಾ ಮಾರ್ಕೆಟ್ ರ್ಯಾಲೀಸ್ ಮೇಲೆ ಡಿಪೆಂಡ್ ಆಗಿಲ್ಲ, ಅವರು ಆಕ್ಟಿವ್ ಆಗಿ ಹೆಚ್ಚು ಹಣ ಉಳಿತಾಯ ಮಾಡ್ಕೊಳ್ತಾ ಇದ್ದಾರೆ. ಆದ್ರೆ ನಿಜವಾದ ಬದಲಾವಣೆ ಇರೋದು ಅವರು ಹೇಗೆ ಉಳಿತಾಯ ಮಾಡ್ತಾರೆ ಅನ್ನೋದ್ರ ಮೇಲೆ. ನೀವು ಮಾರ್ಚ್ 2019 ನಾವು ನೋಡಿದಾಗ ಹೌಸ್ ಹೋಲ್ಡ್ ಫೈನಾನ್ಷಿಯಲ್ ವೆಲ್ತ್ ನೋಡಿದ್ರೆ ಅದರ ಹೆಚ್ಚು ಕಡಿಮೆ ಅರ್ಧದಷ್ಟು 46.3% ಇತ್ತು. ಅಂದ್ರೆ ಬ್ಯಾಂಕ್ ಡೆಪಾಸಿಟ್ಸ್ ಅಲ್ಲಿ ಇದು ಪಾರ್ಕ್ ಆಗ್ತಿತ್ತು. ಸುಮಾರು 29% ಇನ್ಶೂರೆನ್ಸ್ ಮತ್ತೆ ಪೆನ್ಷನ್ ಪ್ರಾಡಕ್ಟ್ಸ್ ಗಳಲ್ಲಿತ್ತು. ಇನ್ನು ಈಕ್ವಿಟಿ ಮತ್ತೆ ಇನ್ವೆಸ್ಟ್ಮೆಂಟ್ ಫಂಡ್ಸ್ ನಾವು ನೋಡಿದಾಗ ಕೇವಲ 15.7% ಭಾಗ ಆಗಿತ್ತು ಅಲ್ವಾ. ಅಂದ್ರೆ ಕರೆನ್ಸಿ ಹೋಲ್ಡಿಂಗ್ಸ್ 8.6% ಇತ್ತು. ಅಂದ್ರೆ ಕೇವಲ 0.8% ಡೆಟ್ ಸೆಕ್ಯೂರಿಟೀಸ್ಗಳಲ್ಲಿ ಇದಾಗಿದ್ದು. ಇನ್ನು ಮಾರ್ಚ್ 2024ಕ್ಕೆ ನಾವು ಫಾಸ್ಟ್ ಫಾರ್ವರ್ಡ್ ಮಾಡಿದ್ರೆ ಇದು ಡ್ರಾಮ್ಯಾಟಿಕಲಿ ಚೇಂಜ್ ಆಗಿದೆ. ಡೆಪಾಸಿಟ್ಸ್ ಮತ್ತೆ ಇನ್ಶೂರೆನ್ಸ್ ನ ಪಾಲು ಹೆಚ್ಚಾಗಿದೆ, ಹೌದು, ಅಂದ್ರೆ ಟೋಟಲ್ ಫೈನಾನ್ಷಿಯಲ್ ವೆಲ್ತ್ ಸುಮಾರು 70%. ಆದ್ರೆ ಈಕ್ವಿಟಿ ಮತ್ತೆ ಇನ್ವೆಸ್ಟ್ಮೆಂಟ್ ಫಂಡ್ ಅಲೋಕೇಶನ್ಸ್ ನಾವು ನೋಡಿದಾಗ 22.4%ಗೆ ಜಂಪ್ ಆಗಿದೆ. ಅದೊಂದು 5 ವರ್ಷಗಳಲ್ಲಿ 7% ಏರಿಕೆ ಅಂತ. ಇದು ಇಂಡಿಯನ್ ಹೌಸ್ ಹೋಲ್ಡ್ಸ್ ಅಲ್ಲಿ ನಾವು ನೋಡಿದಾಗ ಮಾರ್ಕೆಟ್ ಲಿಂಕ್ಡ್ ಇನ್ವೆಸ್ಟ್ಮೆಂಟ್ಸ್ ಮೇಲೆ ಹೆಚ್ಚು ಕಾನ್ಫಿಡೆಂಟ್ ಆಗ್ತಿದೆ ಅಂತ ತೋರ್ಸತ್ತೆ. ಆದ್ರೆ ಕನ್ಸರ್ವೇಟಿವ್ ಆಗಿರೋದನ್ನ ನಿಲ್ಸಿಲ್ಲ ಬಿಡಿ. ಡೆಪಾಸಿಟ್ಸ್ ಅನ್ನ ನಾವು ನೋಡಿದಾಗ ಇನ್ನು ಫೈನಾನ್ಷಿಯಲ್ ಅಸೆಟ್ಸ್ ನ 40.6% ಭಾಗ ಆಗಿದೆ ಅಲ್ವಾ. ಇನ್ಶೂರೆನ್ಸ್ ಮತ್ತೆ ಪೆನ್ಷನ್ ಫಂಡ್ ಅಲೋಕೇಶನ್ಸ್ ನಲ್ಲಿ 28.8% ಅಲ್ಲಿ ಸ್ಟಡಿ ಆಗಿದೆ. ಆದ್ರೆ ಕುಟುಂಬಗಳು ತಮ್ಮ ಒಂದು ಟ್ರೆಡಿಷನಲ್ ಸೇಫ್ಟಿ ನೆಟ್ಸ್ ಮೇಲೆ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ಸ್ ಅನ್ನ ಸೇರ್ಸತ್ತೆ. ಅವರ ಒಂದು ಸೇಫ್ ಅಸೆಟ್ಸ್ ನ ರಿಪ್ಲೇಸ್ ಮಾಡ್ತಾನೆ ಇಲ್ಲ, ಅವರು ಇನ್ಫ್ಯಾಕ್ಟ್ ಡೈವರ್ಸಿಫೈ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಕ್ಯಾಶ್ ಹೋಲ್ಡಿಂಗ್ಸ್ ಈ ಮಧ್ಯೆ ಸ್ವಲ್ಪ ಕಡಿಮೆ ಆಗಿದೆ, 8.6% ಇಂದ 7.6%ಗೆ. ಇದು ಜನ ತಮ್ಮ ಹಣವನ್ನ ಸುಮ್ಮನೆ ಇಡೋ ಬದಲು ಕೆಲಸಕ್ಕೆ ಹಚ್ತಿದ್ದಾರೆ ಅಂತ ಸೂಚಿಸುತ್ತೆ ನೋಡಿ. ಈ ಬದಲಾವಣೆ ವಿಶಾಲವಾದ ಪರಿಣಾಮಗಳಿಂದ ಬಂದಿರೋದು. ಮೊದಲ ಬಾರಿಗೆ ನಾವು ನೋಡಿದಾಗ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಇಂದ, ಅಂದ್ರೆ ಮ್ಯೂಚುವಲ್ ಫಂಡ್ಸ್ ಆಗಿರ್ಬೋದು, ಇನ್ಶೂರೆನ್ಸ್ ಫರ್ಮ್ಸ್ ಮತ್ತೆ ಬ್ಯಾಂಕ್ಸ್ ತರ. ಫಾರಿನ್ ಇನ್ವೆಸ್ಟರ್ಸ್ಗಿಂತ ಇಂಡಿಯನ್ ಲಿಸ್ಟೆಡ್ ಕಂಪನೀಸ್ಗಳಲ್ಲಿ ದೊಡ್ಡ ಪಾಲನ್ನೇ ಹೊಂದಿದ್ದಾರೆ ಗೊತ್ತಾ. DIIS ಮತ್ತೆ NSE ಲಿಸ್ಟೆಡ್ ಕಂಪನಿಗಳ 18.1% ಅನ್ನ ಹೊಂದಿದೆ. ಬಹಳ ಕಾಲ ನಾವು ನೋಡಿದಾಗ ನಮ್ಮ ಮಾರ್ಕೆಟ್ಗಳನ್ನ ಡಾಮಿನೇಟ್ ಮಾಡ್ತಿದ್ದ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ಈಗ 17.5% ಹೊಂದಿದ್ದಾರೆ ಗೊತ್ತಾ. ಈ ಟ್ರಾನ್ಸ್ಫಾರ್ಮೇಶನ್ಗೆ ಕಾರಣ ಏನು? ಕೆಲವು ವಿಷಯಗಳು ಎದ್ದು ಕಾಣ್ತಾ ಇದೆ ನೋಡಿ. ಇನ್ವೆಸ್ಟಿಂಗ್ ತುಂಬಾನೇ ಸುಲಭ ಆಗಿದೆ, ಮತ್ತೆ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ನಾವು ನೋಡಿದಾಗ ಮತ್ತೆ ಮೊಬೈಲ್ ಆಪ್ಸ್ಗಳಿಗೆ ಬಿಗ್ ಥ್ಯಾಂಕ್ಸ್ ಅಂತ ಹೇಳಬೇಕು. ಫೈನಾನ್ಷಿಯಲ್ ಅವೇರ್ನೆಸ್ ಅನ್ನ ಇದು ಎವ್ರಿ ಡೇ ಹರಡ್ತಾ ಇದೆ. ಕಳೆದ 1-2 ದಶಕಗಳಿಂದ ಡಿಕೇಡ್ಸ್ಗಳಿಂದ ನಾವು ನೋಡಿದಾಗ ಸ್ಟಾಕ್ ಮಾರ್ಕೆಟ್ನಿಂದ ಉತ್ತಮ ರಿಟರ್ನ್ಸ್ ಕಂಡಿರೋ ಯಂಗರ್ ಇಂಡಿಯನ್ಸ್ ಹಿಂದಿನ ಜನರೇಷನ್ಸ್ಗಿಂತ ಮಾರ್ಕೆಟ್ ರಿಸ್ಕ್ ಜೊತೆ ಹೆಚ್ಚು ಕಂಫರ್ಟಬಲ್ ಆಗ್ತಾ ಇದ್ದಾರೆ. ಮತ್ತೆ ಡೆಪಾಸಿಟ್ ಇಂಟ್ರೆಸ್ಟ್ ರೇಟ್ಸ್ ಅನ್ನ ನಾವು ನೋಡಿದಾಗ ಇನ್ಫ್ಲೇಷನ್ ನ ಬೀಟ್ ಮಾಡೋದಕ್ಕೆ ಫೇಲ್ಯೂರ್ ಅನ್ನ ನೋಡ್ತಿರ್ಬೋದು. ಆದ್ರೆ ಜನರಿಗೆ ಈ ಒಂದು ರಿಯಲ್ ರಿಟರ್ನ್ಸ್ ಬೇಕು ಅಂತಂದ್ರೆ ಫಿಕ್ಸ್ಡ್ ಡೆಪಾಸಿಟ್ಸ್ ಗಳ ಆಚೆ ನೋಡ್ಬೇಕು ಅಂತ ಎಲ್ಲೋ ಒಂದ್ ಕಡೆ ಅರಿವಾಗ್ತಾ ಇದೆ. ಈ ಬೆಳೀತಿರೋ ಒಂದು ಡೊಮೆಸ್ಟಿಕ್ ಪಾರ್ಟಿಸಿಪೇಷನ್ ಸದ್ದಿಲ್ಲದೆ ನಮ್ಮ ಮಾರ್ಕೆಟ್ಗಳನ್ನ ಹೆಚ್ಚು ಸದೃಢ ಮಾಡ್ತಾ ಇದೆ, ಹೌದು. ಯಾವಾಗ ಮಾರ್ಕೆಟ್ ಶಾಕ್ ಆಗುತ್ತೋ ಅಥವಾ ಈ ಒಂದು ಫಾರಿನ್ ಇನ್ವೆಸ್ಟರ್ಸ್ ಹಣ ಹಿಂತೆಗೆದುಕೊಳ್ತಾರೋ ಆಗ ಭಾರತೀಯ ಹೂಡಿಕೆದಾರರು ಯಾರೆಲ್ಲ ಇರ್ತಾರೆ ಅಂದ್ರೆ ಇಂಡಿಯನ್ ಇನ್ವೆಸ್ಟರ್ಸ್ ಹೆಚ್ಚಾಗಿ ಸ್ಥಿರತೆಯನ್ನು ಒದಗಿಸೋ ಒಂದು ಮಾರ್ಕೆಟ್ ಬಿದ್ದಾಗ, ಅಂದ್ರೆ ಈ ಒಂದು ಬೈಯಿಂಗ್ ದ ಡಿಪ್ ಅಂತ ಏನ್ ಹೇಳ್ತೀವಿ ಅದರ ಒಂದು ಬಿರುಗಾಳಿ ಇದ್ದಾಗೂ ಕೂಡ ಇದನ್ನ ಸ್ಟ್ರಾಂಗ್ ಆಗಿ ಹಿಡಿದಿಟ್ಕೊಳ್ತಾರೆ. ಅಂದ್ರೆ ಒಂದು ದಶಕದ ಹಿಂದೆ ಈ ಪರಿಸ್ಥಿತಿ ಖಂಡಿತವಾಗ್ಲೂ ಇರಲಿಲ್ಲ. ಆದ್ರೆ ಈ ರೀತಿ ಜನರೇಷನ್ ಚೇಂಜ್ ಆಗ್ತಾ ಹೋಗ್ತಿರೋ ಹಾಗೆ ನಾವು ಕೂಡ ಇದನ್ನ ಅಡ್ಯಾಪ್ಟ್ ಮಾಡ್ಕೊಳ್ತಾ ಇದೀವಿ. ಖಂಡಿತ ಇಲ್ಲೊಂದು ಟ್ರೇಡ್ ಆಫ್ ಇದೆ. ಮಾರ್ಕೆಟ್ಸ್ ಗಳಲ್ಲಿ ನಾವು ನೋಡಿದಾಗ ಹೆಚ್ಚು ಹಣ ಇರೋದ್ರಿಂದ ಫ್ಯಾಮಿಲಿ ವೆಲ್ತ್ ಈ ಒಂದು ಏರಿಳಿತಗಳಿಗೆ ಹೆಚ್ಚು ಎಕ್ಸ್ಪೋಸ್ಡ್ ಆಗಿದೆ. ಒಂದು ಸ್ಟಾಕ್ ಮಾರ್ಕೆಟ್ ಕ್ರ್ಯಾಶ್ ಇನ್ ಮುಂದೆ ಕೇವಲ HNIs ಅಥವಾ ದೊಡ್ಡ ಒಂದು ಟ್ರೇಡರ್ಸ್ ಮೇಲೆ ಪರಿಣಾಮ ಬೀರೋದಿಲ್ಲ, ಅದು ಲಕ್ಷಾಂತರ ಸಾಮಾನ್ಯ ಕುಟುಂಬಗಳ ಮೇಲೆ ಪರಿಣಾಮ ಬೀಳುತ್ತೆ ಅಷ್ಟೇ. ಸ್ನೇಹಿತರೆ, ಇದಷ್ಟು ಇವತ್ತಿನ ಸ್ಟೋರೀಸ್ನ ಅಪ್ಡೇಟ್ಸ್ ಟಿಡ್ಬಿಟ್ಸ್ ಏನು ಅಂತ ಕ್ವಿಕ್ ಆಗಿ ನೋಡ್ಕೊ ಬರೋಣ.
ನಂಬರ್ 1 ಗ್ಲೋಬಲ್ ಸೆನ್ಸೇಷನ್ ಆದ ವೇಟ್ ಲಾಸ್ ಡ್ರಗ್ಸ್ ಭಾರತಕ್ಕೆ ಮೊದಲು ಬಂದಾಗ ನಾವು ಕವರ್ ಮಾಡಿದ್ವಿ. ಈಗ ಅದ್ರ ಬಗ್ಗೆ ಒಂದು ಅಪ್ಡೇಟ್ ಇದೆ. ಭಾರತದಲ್ಲಿ ವೇಟ್ ಲಾಸ್ ಡ್ರಗ್ಸ್ಗೆ ಬೇಡಿಕೆ ಹೆಚ್ಚಾಗ್ತಿರೋದ್ರಿಂದ ಎಲಿ ಲಿಲಿಯ ಒಂದು ಮೊಂಜಾರೋ ಜೂನ್ ತಿಂಗಳ ಮಾರಾಟವನ್ನ ಡಬಲ್ ಮಾಡ್ಕೊಂಡಿದೆ. ಸುಮಾರು 260 ಕ್ರೋರ್ಸ್ ತಲುಪಿದೆ ಗೊತ್ತಾ. ಮತ್ತೆ ನೋವೋ ನಾರ್ಡಿಸ್ಕ್ನ ಹೊಸದಾಗಿ ಲಾಂಚ್ ಆದ ಈ ಒಂದು ವೆಗೋವಿ ಕೂಡ ಮಾರ್ಕೆಟ್ಗೆ ಬಂದಿದೆ. ಹೆಚ್ಚುತ್ತಿರೋ ಒಂದು ಬೊಜ್ಜು ಹಾಗೆ ಒಂದು ಮಧುಮೇಹ ಡಯಾಬಿಟಿಸ್ ಅಂತ ಏನ್ ಹೇಳ್ತೀವಿ, ಇದು 2021ರಿಂದ ಭಾರತದ ಒಬೆಸಿಟಿ ಡ್ರಗ್ ಮಾರ್ಕೆಟ್ನಲ್ಲಿ 5 ಪಟ್ಟು ಬೆಳವಣಿಗೆಯ ಒಂದು ಇಂಧನ ಆಗಿದೆ ಅಂತ ಗೊತ್ತಾಗುತ್ತೆ. ಇದನ್ನ ಗ್ಲೋಬಲ್ ಫಾರ್ಮಾಸ್ಯೂಟಿಕಲ್ ಜಾಯಿಂಟ್ಸ್ಗೆ ಒಂದು ಕೀ ಬ್ಯಾಟಲ್ ಗ್ರೌಂಡ್ ಆಗಿ ಪರಿವರ್ತನೆ ಮಾಡ್ತಾ ಇದೆ. ಎರಡನೇದು, ನಾವು ಇತ್ತೀಚೆಗೆ ಹೋಟೆಲ್ ಬಿಸ್ನೆಸ್ ಬಗ್ಗೆ ಮತ್ತೆ ಅದರ ಒಂದು ಲಾಂಗ್ ಟರ್ಮ್ ಪ್ಲಾನ್ಸ್ ಬಗ್ಗೆ ನೋಡಿದೀವಿ. ಇನ್ನೊಂದು ಹೋಟೆಲ್ ಕಂಪನಿ ಒಂದು ಹೊಸ ಪ್ಲಾನ್ ಜೊತೆ ಮುಂದೆ ಬಂದಿದೆ. ತಮ್ಮ ಒಂದು AGM ನಲ್ಲಿ IHCL ಚೇರ್ಮನ್ ಆದ ಅಂದ್ರೆ ಮುಂದಿನ 5 ವರ್ಷಗಳಲ್ಲಿ ಸುಮಾರು 6,000 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡೋದಾಗಿ ಅನೌನ್ಸ್ ಮಾಡಿದ್ದಾರೆ. ಈ ಕಂಪನಿಯ ಪೋರ್ಟ್ಫೋಲಿಯೋವನ್ನ FY 2030 ಹೊತ್ತಿಗೆ 700 ಹೋಟೆಲ್ಸ್ ಮತ್ತೆ 70,000 ರೂಮ್ಸ್ಗೆ ಡಬಲ್ ಮಾಡೋದು ಇದರ ಒಂದು ಗೋಲ್. ಈ ಒಂದು ಎಕ್ಸ್ಪಾನ್ಷನ್ ನಲ್ಲಿ ಟ್ರೀ ಆಫ್ ಲೈಫ್ ತರದ ಒಂದು ಬೊಟಿಕ್ ಹೋಟೆಲ್ ಚೈನ್ಸ್ಗಳ ಸ್ಟ್ರಾಟಜಿಕ್ ಅಕ್ವಿಸಿಷನ್ ಮತ್ತೆ ಓನ್ಡ್ ಆಗಿರೋ ಒಂದು ಮ್ಯಾನೇಜ್ಡ್ ಪ್ರಾಪರ್ಟೀಸ್ಗಳ 50-50 ಮಿಕ್ಸ್ಡ್ ಕಡೆಗೆ ಒಂದು ಶಿಫ್ಟ್ ಅನ್ನು ಕೂಡ ಸೇರಿಸ್ಕೊಂಡಿದ್ದಾರೆ. ಮೂರನೇದು, ನಾವು ಹಾಸ್ಪಿಟಲ್ ಚೈನ್ಸ್ ಬಗ್ಗೆ ಮತ್ತೆ ಅದರ ಒಂದು ರಿಸಲ್ಟ್ಸ್ ಹೇಗೆ ಹೊರಬರುತ್ತೆ ಅಂತ ಪ್ರತಿ ಕ್ವಾರ್ಟರ್ನಲ್ಲೂ ಕೂಡ ಕವರ್ ಮಾಡಿದ್ದೀವಿ. ಇದು ಒಂದು ಇತ್ತೀಚಿನ ಅನೌನ್ಸ್ಮೆಂಟ್ ಮತ್ತೆ ನಮ್ಮ ಮುಂದಿನ ಸ್ಟೋರಿಯನ್ನೇ ಶೇಕಪ್ ಮಾಡ್ಬೋದು. ಅಂದ್ರೆ ಏಸ್ಟರ್ DM ಹೆಲ್ತ್ ಕೇರ್ 3,300 ಬೆಡ್ಸ್ನ ಆಡ್ ಮಾಡಿಕೊಂಡು ಮತ್ತೆ ಇಂದೋರ್ ಹಾಗೆ ಭುವನೇಶ್ವರ್ ತರದ ಸಣ್ಣ ನಗರಗಳಿಗೆ ಎಕ್ಸ್ಪ್ಯಾಂಡ್ ಆಗೋದ್ರ ಮೂಲಕ ಭಾರತದ ಒಂದು ಟಾಪ್ ಹಾಸ್ಪಿಟಲ್ ಚೈನ್ ಹಾಗೆ ಒಂದು ಅಪೋಲೋ ಹಾಸ್ಪಿಟಲ್ಸ್ನ ಓವರ್ಟೇಕ್ ಮಾಡೋ ಪ್ಲಾನ್ ಅನ್ನ ಮಾಡ್ಕೊಂಡಿದೆ. ಇನ್ನು ಬ್ಲ್ಯಾಕ್ ಸ್ಟೋನ್ನ ಕ್ವಾಲಿಟಿ ಕೇರ್ ಇಂಡಿಯಾ ಜೊತೆಗಿನ ಒಂದು ಮರ್ಜರ್ ನಂತರ ಆಸ್ಟರ್ 5 ವರ್ಷಗಳಲ್ಲಿ ಮಾರ್ಜಿನ್ ನ ಬೂಸ್ಟ್ ಮಾಡಿ 13,600 ಬೆಡ್ಸ್ಗೆ ಸ್ಕೇಲ್ ಅಪ್ ಮಾಡುವಂತಹ ಗೋಲ್ ಅನ್ನು ಕೂಡ ಹೊಂದ್ಕೊಂಡಿದೆ ನೋಡಿ. ಐದನೇದು, ಕಳೆದ ವಾರ ಪ್ರತಿಯೊಂದು ಪಬ್ಲಿಕೇಶನ್ ಮತ್ತೆ ಅದರ ಒಂದು ಜೇನ್ ಸ್ಟ್ರೀಟ್ ನ್ಯೂಸ್ ನ ಕವರ್ ಮಾಡಿದ್ವಿ ಅಲ್ವಾ. ಅಂದ್ರೆ ನಾವು ಅದಕ್ಕೆ ಹೊರತಾಗಿ ಏನು ಕೂಡ ಮಾಡಿಲ್ಲ. ಮತ್ತೆ ಇಲ್ಲೊಂದು ಅಪ್ಡೇಟ್ ಇದೆ. ಸೆಬಿಯಿಂದ ಬ್ಯಾನ್ ಆಗಿ $570 ಮಿಲಿಯನ್ ಅಂದ್ರೆ ಹೆಚ್ಚು ಹಣ ವಾಪಸ್ ಕೊಡಬೇಕು ಅಂತ ಹೇಳಲ್ಪಟ್ಟ ನಂತರ ಜೇನ್ ಸ್ಟ್ರೀಟ್ ತಿರುಗಿ ಬೀಳ್ತಿದೆ. ಬ್ಯಾಂಕ್ ಸ್ಟಾಕ್ ಆಪ್ಷನ್ಸ್ ಮ್ಯಾನಿಪುಲೇಟ್ ಮಾಡಿದ ಆರೋಪ ಅವರ ಮೇಲಿದೆ ಕೂಡ. ಫರ್ಮ್ ತಮ್ಮ ಒಂದು ಟ್ರೇಡ್ ಸ್ಟ್ಯಾಂಡರ್ಡ್ ಆರ್ಬಿಟೇಜ್ ಪ್ರಾಕ್ಟೀಸ್ ನ ಅನುಸರಿಸಿಕೊಂಡಿದ್ವು ಅಂತಾನೂ ಕೂಡ ಒತ್ತಾಯಿಸ್ತಿದೆ. ಮತ್ತೆ ಎಕ್ಸ್ಚೇಂಜಸ್ ನಾವು ನೋಡಿದಾಗ ಈ ಕನ್ಸಸ್ ನ ವ್ಯಕ್ತಪಡಿಸಿದ ನಾವು ಸ್ಟ್ರಾಟಜೀಸ್ ನ ಅಡ್ಜಸ್ಟ್ ಮಾಡ್ಕೊಳ್ತಿದೀವಿ ಅಂತಾನೂ ಕೂಡ ಇವ್ರು ಹೇಳ್ತಿರೋದು. ಕೊನೆಯ ಟಿಡ್ಬಿಟ್, ನಾವು ನಿನ್ನೆ ಪಾಕಿಸ್ತಾನದ ಸೋಲಾರ್ ರೆವಲ್ಯೂಷನ್ ನ ಒಂದು ದೊಡ್ಡ ಗೊಂದಲದ ಬಗ್ಗೆ ಸ್ಟೋರಿ ಮಾಡಿದ್ವಿ. ಮತ್ತೆ ಕೇರಳದಲ್ಲೂ ಕೂಡ ಹೆಚ್ಚು ಕಡಿಮೆ ಇದೇ ತರ ಆಗ್ತಿದೆ ಅಂತ ಕೆಲವು ಕಾಮೆಂಟ್ಸ್ ಕೂಡ ಬಂದಿದ್ವು. ಇಲ್ಲಿದೆ ಅದರ ಬಗ್ಗೆ ಒಂದು ಸ್ನೀಕ್ ಪೀಕ್. ಕೇರಳದ ಹೊಸ ಡ್ರಾಫ್ಟ್ ಪವರ್ ರೂಲ್ಸ್ ಚರ್ಚೆಯಲ್ಲಿದೆ ಮತ್ತೆ ವಿರೋಧ ಕೂಡ ಎದುರಿಸ್ತಿದೆ. ಯಾಕೆ ಅಂತಂದ್ರೆ ಅವು ನೆಟ್ ಮೀಟರಿಂಗ್ ಪಾಲಿಸಿಯಲ್ಲಿ ಬದಲಾವಣೆಗಳನ್ನ ಪ್ರಪೋಸ್ ಮಾಡ್ತಿದೆ. ಇದರಿಂದ ರೂಫ್ ಟಾಪ್ ಸೋಲಾರ್ ಯೂಸರ್ಸ್ಗೆ ಸಿಗೋ ಒಂದು ಫೈನಾನ್ಷಿಯಲ್ ಬೆನಿಫಿಟ್ಸ್ ಕಡಿಮೆ ಆಗತ್ತೆ ಅಂತ ಕ್ರಿಟಿಕ್ಸ್ ವಾದಿಸೋ ಪ್ರಕಾರ ಈ ಬದಲಾವಣೆಗಳನ್ನ ನಾವು ನೋಡಿದಾಗ ಇಂಡಿವಿಜುವಲ್ ಸೋಲಾರ್ ಪ್ಯಾನೆಲ್ ಓನರ್ಸ್ ಗಳಿಂದ ಅತಿ ದೊಡ್ಡದಾದ ಪವರ್ ಪ್ರೊಡ್ಯೂಸರ್ಸ್ಗೆ ಅನುಕೂಲ ಮಾಡಿಕೊಡ್ತಿದೆ ಅಂತ ಗೊತ್ತಾಗುತ್ತೆ. ಇದರಿಂದ ಸ್ಮಾಲ್ ಸ್ಕೇಲ್ ರಿನ್ಯೂವಬಲ್ ಎನರ್ಜಿ ಅಡಾಪ್ಟೇಷನ್ಗೆ ನಿರುತ್ಸಾಹ ಖಂಡಿತವಾಗ್ಲೂ ಉಂಟಾಗಬಹುದು. ಸ್ನೇಹಿತರೆ, ಇದಷ್ಟು ಇವತ್ತಿನ ದ ಡೈಲಿ ಬ್ರೀಫ್ ನ ಅಪ್ಡೇಟ್ಸ್. ಮತ್ತಷ್ಟು ಅಪ್ಡೇಟ್ಸ್ ಒಂದಿಗೆ ನಾವು ಮುಂದಿನ ವಿಡಿಯೋಲಿ ಸಿಕ್ಕಣ. ಅಲ್ಲಿ ತನಕ ಟೇಕ್ ಕೇರ್.